ಶ್ರೀಗುರುಭ್ಯೋ ನಮಃ ಹರಿ ಓಂ ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಅರಿಭ್ಯಃ ಕುತ್ಸಿತಧಿಯಾಂ ತರಿಭ್ಯೋ ಭವಸಾಗರೆ ಗುರುಭ್ಯಃ ಸೇವಿನಾಂ ಕಲ್ಪತರುಭ್ಯಶ್ಚ ನಮೋ ನಮಃ ರಮಾನಿವಾಸೋಚಿತವಾಸಭೂಮಿಃ ಸನ್ನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ವಂದಾರು ಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೂಲಿಪರ್ಯಂತಂ ಗುरूणामाकृतिं ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಮನ್ಮಧ್ವಮಹಾಚಾರ್ಯಂ ತಚ್ಛಿಷ್ಯಾನ್ ಪರಮಾನ್ ಗುರೂನ್ ತಚ್ಛಿಷ್ಯಾನ್ ಸ್ವಗುರೂಂಶ್ಚಾಪಿ ವಂದೇಥೋ ಸರ್ವಸಜ್ಜನಾನ್ ಶ್ರೀಗುರುಭ್ಯೋ ನಮಃ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪರಮ ಪವಿತ್ರವಾದ ಶ್ರೀ ವ್ಯಾಸರಾಜರ ಆರಾಧನೆಯ ಸಂದರ್ಭದಲ್ಲಿ ಶ್ರೀ ವ್ಯಾಸರಾಜರ ಮಹಿಮೆಯನ್ನ ಅವರ ಶಿಷ್ಯರು ಮುಖ್ಯವಾಗಿ ಶ್ರೀ ವಿಜೇಂದ್ರ ತೀರ್ಥರು ಯಾವ ರೀತಿ ಕೊಂಡಾಡಿದ್ದಾರೆ ಅದನ್ನು ಯಥಾಮತಿ ಈ ಪ್ರವಚನದಲ್ಲಿ ಚಿಂತನೆಯನ್ನ ಮಾಡೋಣ. ಶ್ರೀ ವ್ಯಾಸರಾಜರು ಮುನಿತ್ರಯರಲ್ಲಿ ಮಾನ್ಯರಾದವರು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯ ಮುದಾಹೃತಂ ಅಂತ ಹೇಳಿ ಸಾಕ್ಷಾತ್ ವೇದವ್ಯಾಸ ದೇವರೇನೆ ವರಾಹ ಪುರಾಣದ ಶ್ರೀಮುಷ್ಣ ಮಹಾತ್ಮ್ಯದಲ್ಲಿ ಮುಂದೆ ಯಾವ ಸನ್ಮತ ಸ್ಥಾಪನೆ ಮಧ್ವಾಚಾರ್ಯರಿಂದ ಆಗತ್ತೆ, ಅವರ ನಂತರ ಬರುವಂತಹ ಜಯತೀರ್ಥರು ಮತ್ತು ಹಾಗೆ ವ್ಯಾಸರಾಜರು ಇವರನ್ನು ಮುನಿತ್ರಯರು ಅಂತ ಹೇಳಿ ಸಾಕ್ಷಾತ್ ವೇದವ್ಯಾಸರೇ ಅವರನ್ನ ನಿಯುಕ್ತಿಗೊಳಿಸಿದ್ದಾರೆ ಈ ಕೆಲಸದಲ್ಲಿ. ಹಾಗಾಗಿ ಈ ಮುನಿತ್ರಯರ ಒಂದು ಸ್ಥಾನ ಬಹಳ ದೊಡ್ಡದು. ವ್ಯಾಸರಾಜರ ಅಸಂಖ್ಯ ಶಿಷ್ಯರಲ್ಲಿ ಅವರ ಕಾಲಕ್ಕೆ 24 ಶಿಷ್ಯರು ಅಂತ ನಾವು ಕೇಳ್ತೇವೆ, ಸನ್ಯಾಸಿ ಶಿಷ್ಯರು ಅಂತ ಕೇಳ್ತೇವೆ. ಕೇವಲ ಕೇಶವ ಒಡೆಯರು, ನಾರಾಯಣ ತೀರ್ಥರು, ಹೀಗೆ ಈ 24 ಹೆಸರಿನ ಯತಿಗಳಂತೆಯೇ ರಂಗಪತಿ ಭಿಕ್ಷುಗಳು, ಇನ್ನು ಅನೇಕ ಯತಿಗಳು ಆ ಸನ್ಯಾಸಿ ಶಿಷ್ಯರು ವ್ಯಾಸರಾಜರಿಗೆ ಇರ್ತಾರೆ. ಅವರಲ್ಲಿ ವಿಷ್ಣು ತೀರ್ಥರು ಅಂತ ಮಾನ್ಯರಾದವರೇ ಮುಂದೆ ಸುರೇಂದ್ರ ತೀರ್ಥರ ಒಂದು ಕೋರಿಕೆಯಂತೆ ವ್ಯಾಸರಾಜರು ಅವರನ್ನು ಅವರ ಮಠಕ್ಕೆ ಕೊಡ್ತಾರೆ. ಮುಂದೆ ವಿಜೇಂದ್ರ ತೀರ್ಥರು ಅಂತ ಅವರು ಪ್ರಸಿದ್ಧರಾಗ್ತಾರೆ, ಎಲ್ಲ ಗೊತ್ತಿರುವಂತಹದ್ದೇ. ಅಂತ ವಿಜೇಂದ್ರ ತೀರ್ಥರು ಸಾಕ್ಷಾತ್ತಾಗಿ ತಮ್ಮ ಗುರುಗಳಿಂದ ಅನೇಕ ಬಾರಿ ಸುಧಾ ಮತ್ತೆ ಸರ್ವಮೂಲಗಳನ್ನ ಶ್ರವಣ ಮಾಡಿದಂತಹ ಧನ್ಯರು. ಅವರು ಸಾಕ್ಷಾತ್ತಾಗಿ ಕಂಡು ಮಾಡಿದಂತಹ ಈ ಸ್ತೋತ್ರ, ವ್ಯಾಸರಾಜ ಸ್ತೋತ್ರ, ಅದಕ್ಕೆ ಬಹಳ ವಿಶಿಷ್ಟ ಮನ್ನಣೆ ಇದೆ. ಅದನ್ನು ಯಥಾಮತಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಅದು ಪ್ರಾರಂಭ ಹೀಗಾಗತ್ತೆ. ವಂದೇ ಮುಕುಂದಮರವಿಂದ ಭವಾದಿ ವಂದ್ಯಂ ವಿಂದಿಂದಿರಾ ಪ್ರತತಮೇ ಚ ಕಮಾಕಟಾಕ್ಷೈಃ
ಬಂದೀಕೃತಾನನ ಮಮಂದಮತಿಂ ವಿದಧ್ಯಾತ್ ಆನಂದತೀರ್ಥ ಹೃದಯಾಂಬುಜಮತ್ತಭೃಂಗಃ. ವಂದೇ ಮುಕುಂದಂ. ಮೊದಲಿಗೆ ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಕುಂದನನ್ನು, ಮೋಕ್ಷ ಕೊಡುವಂತಹ ಆ ಭಗವಂತನನ್ನು ವಂದಿಸುತ್ತೇನೆ. ಯಾರು? ಅರವಿಂದ ಭವಾದಿ ವಂದ್ಯಂ, ಪದ್ಮಭವ ಬ್ರಹ್ಮದೇವರೇ ಮೊದಲಾದವರಿಂದ ವಂದ್ಯನಾದಂತಹ ಭಗವಂತ. ಇಂದಿಂದಿರಾ ಪ್ರಚುರ ನೇಚಕ ಮಾ ಕಟಾಕ್ಷೈಹಿ. ಆ ಭ್ರಮರದಂತೆ ಆ ಕಪ್ಪಾದ ಆ ಒಂದು ಕೂದಲು ಅಂತಲೂ ಹೇಳ್ಬೋದು, ಆ ತುರುಬನ್ನು ಹೊಂದಿರುವಂತಹ ಲಕ್ಷ್ಮೀದೇವಿ, ಅಥವಾ ವಿಶಾಲವಾದ ಆ ಕಣ್ಣು, ಆ ಲಕ್ಷ್ಮೀದೇವಿಯ ಕಣ್ಣಿನಿಂದ ಬಂದೀಕೃತಾನನು, ಲಕ್ಷ್ಮೀದೇವಿ ಸದಾಕಾಲ ಭಗವಂತನನ್ನ ತನ್ನ ದೃಷ್ಟಿಯಿಂದ ಹಿಡಿದಿಟ್ಟುಕೊಂಡಿದ್ದಾಳೆ. ಅಂತಹ ಭಗವಂತ, ಲಕ್ಷ್ಮಿಯಿಂದ ಸದಾ ಸೇವೆನಾದಂಥ ಭಗವಂತ. ಅಮಂದ ಮತಿಂ ವಿದಧ್ಯಾತ್. ಅವನು ಅಮಂದಮತಿಯನ್ನ, ಅಮಂದಮತಿ ಅಂತ ಹೇಳಿದ್ರೆ ವಿಪುಲವಾದ ವಿಶಾಲವಾದ ಒಂದು ಮತಿಯನ್ನು, ಬುದ್ಧಿಯನ್ನು ನಮಗೆ ವಿದಧ್ಯಾತ್ ಕೊಡಲಿ. ಆನಂದತೀರ್ಥ ಹೃದಯಾಂಬುಜ ಮತ್ತಭೃಂಗ. ಆನಂದತೀರ್ಥರ ಹೃದಯದಲ್ಲಿ ಆ ಆ, ಆನಂದತೀರ್ಥರು ಯಾರನ್ನ ಆ ಈ ಭಗವಂತನನ್ನ ತಮ್ಮ ಹೃದಯದಲ್ಲಿ ಸದಾಕಾಲ ಭೃಂಗದಂತೆ ಭಗವಂತನ ಪಾದಕಮಲವನ್ನು ಸೇವೆ ಮಾಡ್ತಾ ಇದ್ದಾರೋ ಅಂತಹ ಭಗವಂತ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ಶ್ರೀ ವ್ಯಾಸಯೋಗಿ ಹರಿಪಾದರಾಗಿ ಭಕ್ತಾತಿಪೋಗಿ ಹಿತದಕ್ಷ ಸದ್ಗೀಹಿ ತ್ಯಾಗಿ ವಿರಾಗಿ ವಿಷಯೇಷು ಭೋಗಿ ಮುಕ್ತೌ ಸದಾ ಗೀತ ಸುರೇಂದ್ರ ಸಂಗೀ. ಶ್ರೀ ವ್ಯಾಸಯೋಗಿ, ಇವರು ಯೋಗಿಗಳು. ಕೇವಲ ವ್ಯಾಸತೀರ್ಥರು ವ್ಯಾಸರಾಜರು ವ್ಯಾಸ ಯೋಗಿಗಳು. ಯಾಕೆ ಯೋಗಿ ಅಂತಂದ್ರೆ ಅಂತಹ ತಪಸ್ಸು ಇವರಲ್ಲಿದೆ. ಹರಿಪಾದರಾಗಿ, ಇವರಿಗೆ ಭಾರೀ ಆಸೆ, ಕಾಮ ಕಾಮ ಇದೆ. ಯಾವುದರಲ್ಲಿ? ಹರಿಪಾದದಲ್ಲಿ ಕಾಮ ಇದೆ. ಹರಿಪಾದದಲ್ಲಿ ರಾಗ ಇದೆ, ರಾಗ ಉಳ್ಳವರು, ಆದ್ದರಿಂದ ರಾಗಿ. ಹರಿಪಾದದಲ್ಲಿ ರಾಗ ಉಳ್ಳವರು. ಭಕ್ತಾದಿಪೂಗಿ, ಭಕ್ತರಿಗೆ ಬೇಕಾದ್ದನ್ನು ಫಲವನ್ನು ಕೊಡುವಂತಹ ಕಲ್ಪವೃಕ್ಷ ಕಾಮಧೇನು ಅಂತ ಇರುವಂತಹವರು. ಹಿತದಕ್ಷ ಸದ್ಗೀಹಿ, ಹಿತವಾದ ಸಮರ್ಥವಾದ ಒಳ್ಳೆಯ ಮಾತನ್ನು ಹೊಂದಿದಂತಹವರು. ಮಾತಾಡಿದರೂ ಸರಿ, ಅವರು ಗ್ರಂಥ ಬರೆದರೂ ಕೂಡ ಅಷ್ಟು ಸಮರ್ಥವಾದ ಹಿತವಾದ ಮಾತನ್ನ ಹೇಳುವಂತಹವರು. ತ್ಯಾಗಿ, ತ್ಯಾಗಮೂರ್ತಿಗಳು. ಇಡೀ ಸಂಸಾರವನ್ನು ತ್ಯಾಗ ಮಾಡಿ ಲೋಕೋದ್ಧಾರಕ್ಕೋಸ್ಕರವಾಗಿ ಸನ್ಯಾಸ ಸ್ವೀಕಾರ ಮಾಡಿದಂಥ ಮಹಾನುಭಾವರು. ವಿರಾಗಿ ವಿಷಯೇಶು, ವಿಷಯಗಳಲ್ಲಿ, ಹೊರಗಿನ ವಿಷಯ ಪದಾರ್ಥಗಳಲ್ಲಿ ವಿರಾಗಿಗಳು. ಯಾವುದೇ ಸಿಂಹಾಸನ ಬಂತು ಅಂತಂದ್ರೂ ಕೂಡ, ಆ ಕರ್ನಾಟಕ ಸಿಂಹಾಸನ ತಮಗೆ ಒಲಿದು ಬಂದರೂ ಕೂಡ ಅದನ್ನ ಬಿಟ್ಟು ಬಂದಂತಹ ವಿರಾಗಿಗಳು. ಮುಕ್ತೋ ಭೋಗಿ, ಅದಕ್ಕೋಸ್ಕರ ಇಲ್ಲಿ ವಿರಾಗಿಗಳಾದ್ದರಿಂದ ಮುಕ್ತರಲ್ಲಿ, ಮುಕ್ತರಾದಾಗ ಮುಕ್ತಿಯಲ್ಲಿ ಅವರು ವಿಶೇಷ ಆ ಭಗವಂತನ ಆನಂದ, ಭಗವಂತ ನೋಡ್ತಾ ಆನಂದ ಪಡುವಂತಹ ಉತ್ತಮ ಭೋಗವನ್ನು ಪಡೆದಂತಹವರು. ಸದಾಗೀತ ಸುರೇಂದ್ರ ಸಂಗಿ, ಅನೇಕ ಅರ್ಥಗಳನ್ನು ಹೇಳ್ಬೋದು. ಸದಾಕಾಲ ಸ್ತುತಿಸಲ್ಪಡುವಂತಹ ಸುರೇಂದ್ರ ತೀರ್ಥರ ಸಂಗಿಗಳು. ಸುರೇಂದ್ರ ತೀರ್ಥರು ಇವರು ಅವರ ಒಂದು ಸಖ್ಯವನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಗುರುಗಳ ಒಂದು ವಿದ್ಯಾಗುರುಗಳ ಮತ್ತೆ ಪೀಠದಲ್ಲಿ ಗುರುಗಳಾದಂತಹ ಇಬ್ಬರ ಒಂದು ಸಂಬಂಧವನ್ನು ಹೇಳ್ತಾ ಇದ್ದಾರೆ ವಿಜೇಂದ್ರ ತೀರ್ಥರು ಅಂತ ಅನ್ಕೊಳ್ಬಹುದು. ಅಥವಾ ಸುರೇಂದ್ರ ಸಂಗಿ, ಆ ದೇವೇಂದ್ರನ ಸಂಘವನ್ನ ಹೊಂದಿದಂತಹ ಮಹಾನುಭಾವರು ವ್ಯಾಸರಾಜರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಲಕ್ಷ್ಮೀಶ ಪಾದಾಂಬುಜ ಮತ್ತ ಭೃಂಗ ಸದಾ ದಶ ಪ್ರಜ್ಞನಯ ಪ್ರಸಂಗ ಅದ್ವೈತವಾದೇ ಕೃತ ಮೂಲ ಭಂಗೋ ಮಹಾವ್ರತೀಶೋ ವಿಷಯೇಶ್ವಸಂಗ. ಇವರು ಮತ್ತ ಭೃಂಗ, ಸದಾಕಾಲ ಆಸಕ್ತರಾದಂತಹ ದುಂಬಿ ಅಂತ ಇದ್ದಾರೆ. ಎಲ್ಲಿ? ಕಮಲದಲ್ಲಿ. ಯಾವ ಕಮಲದಲ್ಲಿ? ಪಾದಕಮಲದಲ್ಲಿ. ಯಾರ ಪಾದಕಮಲ? ಲಕ್ಷ್ಮೀಶನ ಪಾದಕಮಲ, ನಾರಾಯಣನ ಪಾದಕಮಲದಲ್ಲಿ ಸದಾಕಾಲ ಭಕ್ತಿ. ಮತ್ತೆ ಸನ್ಯಾಸಿಗಳಿವರು ಎಲ್ಲ ಸಂಘ ಬಿಟ್ಟಿರಬೇಕು ಅಂತಂದ್ರೆ ಇವರು ಸಂಘ ಬಿಟ್ಟಿಲ್ಲ, ಸಂಘ ಇಟ್ಕೊಂಡಿದ್ದಾರೆ. ಯಾವುದರ ಸಂಘ ಅಂತಂದ್ರೆ ಸದಾ ದಶಪ್ರಜ್ಞ ನಯ ಪ್ರಸಂಗ. ದಶಪ್ರಜ್ಞ ಮಧ್ವಾಚಾರ್ಯರು, ಅವರ ಶಾಸ್ತ್ರ, ಅದನ್ನು ವಿಶೇಷ ಸಂಘ, ಸ್ವಲ್ಪ ಹೊತ್ತಿನ ಸಂಘ ಅಲ್ಲ, ದಿನಕ್ಕೊಂದು ಅರ್ಧ ಗಂಟೆಯ ಸಂಘ, 1 ಗಂಟೆಯ ಸಂಘ ಅಲ್ಲ, ಸದಾಕಾಲ ಆ ಮಧ್ವಶಾಸ್ತ್ರದ ಸಂಘವನ್ನು ಇಟ್ಟುಕೊಂಡಂತಹ ಮಹಾನುಭಾವರು. ಅದ್ವೈತವಾದೇ ಕೃತ ಮೂಲಭಂಗೋ, ಮಾಯಾ ಮತದ ಆ ವಾದದಲ್ಲಿ ಮೂಲವನ್ನೇ ತೆರೆದಂತಹ ಮಹಾನುಭಾವರು. ಅವರ ನ್ಯಾಯಾಮೃತ ಮೊದಲಾದ ಗ್ರಂಥಗಳಿಂದ ಮೂಲವನ್ನೇ ತೆರೆದಿದ್ದಾರೆ. ಹೇಗೆ ಶ್ರೀಮದ್ ಆಚಾರ್ಯರು ಜಯತೀರ್ಥರು ಮಾಡಿದ್ದಾರೋ ಹಾಗೆ ವ್ಯಾಸರಾಜರು ಕೂಡ ಆ ಕಾಲಕ್ಕೆ ಸಂಪೂರ್ಣವಾಗಿ ದುಷ್ಟವಾದವನ್ನ ತೆರೆದಿದ್ದಾರೆ. ಅವರಿಗೆ ಯಾವ ದ್ವೇಷ ಇಲ್ಲ, ಯಾರ ವ್ಯಕ್ತಿಯ ಮೇಲೆ ದ್ವೇಷ ಇಲ್ಲ, ಆದರೆ ದುಷ್ಟವಾದದ ಮೇಲೆ ದ್ವೇಷ. ಯಾವುದು ಸಜ್ಜನರಿಗೆ ಅಹಿತವೋ, ಯಾವುದು ಸಜ್ಜನರಿಗೆ ಮೋಕ್ಷಕ್ಕೆ ಅದು ಪ್ರತಿಬಂಧಕವೋ ಅಂತಹ ಶಾಸ್ತ್ರದ ಮೇಲೆ ಅವರಿಗೆ ಒಂದು ರೀತಿಯ
ಕ್ರೋಧ. ಹಾಗಾಗಿ ಆ ದುಷ್ಟವಾದವನ್ನ ಅವರು ಮೂಲಭಂಗ, ಅದರ ಮೂಲವನ್ನೇ ತೆರೆದಿದ್ದಾರೆ. ಮಹಾವ್ರತೀಶಃ, ಅನೇಕ ವ್ರತಗಳಿಂದ ವ್ರತವನ್ನ ಮಾಡಿ ಆ ಮಹಾವ್ರತಿಗಳು ಅಂತ ಅನಿಸಿಕೊಂಡಂತಹವರು, ಅದರಲ್ಲಿ ಸ್ವಾಮಿಯಾಗಿರುವಂತಹವರು. ವಿಷಯೇಶು ಅಸಂಗಃ, ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಸಾಮಾಜಿಕ ಕಾರ್ಯ ಎಲ್ಲ ಮಾಡ್ತಾ ಬಂದಿದ್ದಾರೆ, ಜನರು ಉದ್ಧಾರ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ತಾವು ಮಾತ್ರ ಇದರ ಸಂಘ, ಇದರ ಒಂದು ಲೇಪವನ್ನು ಇಟ್ಟುಕೊಂಡಿಲ್ಲ. ಪೂರ್ಣ ಅದಕ್ಕೆ ಲೇಪಿತರಾಗದೇನೆ, ಯಾವುದೇ ರೀತಿ ಅದರ ಆಕರ್ಷಣೆಗೆ ಒಳಗಾಗದೇನೆ ತಾವು ತಮ್ಮ ಆ ಒಂದು ಸನ್ಯಾಸ ಜೀವನವನ್ನು ನಡೆಸಿದಂಥ ಮಹಾನುಭಾವರು. ಮುಂದೆ ಹೇಳ್ತಾರೆ, ಸದಾ ಸದಾ ಯತ್ತ ಮಹಾನುಭಾವ ಭಕ್ತಾಘತೂಲೋಚ್ಚಯ ತೀವ್ರದಾವ ದೌರ್ಜನ್ಯ ವಿಧ್ವಂಸರ ದಕ್ಷರಾವ ಶಿಷ್ಯೇಶು ಯೋ ಯಚ್ಛ್ರಿ ದಿವ್ಯಗಾವ. ಸದಾ ಸದಾ ಯತ್ತ ಮಹಾನುಭಾವೋ ಭಕ್ತಾಘತೂಲೋಚ್ಚಯ ತೀವ್ರದಾವ. ಈ ಭಕ್ತರ ಪಾಪವೆಂಬ ಹತ್ತಿಯ ರಾಶಿಯನ್ನ ಸುಟ್ಟು ಬೂದಿ ಮಾಡುವಲ್ಲಿ ತೀವ್ರ ದಾವ, ತೀವ್ರವಾದ ಆ ಕಾಡ್ಗಿಚ್ಚಿನಂತೆ, ಅದ ಬೆಂಕಿಯಂತೆ ಇದ್ದಾರೆ. ದೌರ್ಜನ್ಯ ವಿಧ್ವಂಸರ ದಕ್ಷರಾವ, ಎಲ್ಲಿ ದೌರ್ಜನ್ಯ ಇದೆ ಅದನ್ನು ನಾಶ ಮಾಡುವಲ್ಲಿ ಅವರ ಮಾತು ದೌರ್ಜನ್ಯವನ್ನ ನಾಶ ಮಾಡುತ್ತೆ, ದೌರ್ಜನ್ಯವನ್ನು ಇನ್ನಿರದೆ ಇರುವಂತೆ ಮಾಡುತ್ತೆ. ಅಂತಹ ವ್ಯಾಸರಾಜ ಶಿಷ್ಯೇಶು ಯೋ ಯಚ್ಛತಿ ದಿವ್ಯಗಾವ, ಶಿಷ್ಯರಿಗೆ ಆ ಗೋವು ಯಾವುದು ಕಾಮಧೇನುವಿನಂತೆ ಬೇಕಾದ್ದನ್ನು ಕೊಡ್ತಾ ಇದ್ದಾರೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ. ಅಂತಹ ಕಾಮಧೇನುವಂತಿರುವಂತಹವರು ವ್ಯಾಸರಾಜರು. ಮುಂದೆ ಹೇಳ್ತಾರೆ, ಅದ್ವೈತದಾವಾನಲ ಕಾಲ ಮೇಘೋ ರಮ ಸ್ನೇಹ ವಿದಾರಿತಾಘ ವಾಗ್ವೈಖರಿ ನಿರ್ಜಿತ ಸಂಶಯೌಘೋ ಮಾಯಾ ಮತವ್ರಾತ ಹಿಮೇ ನಿದಾಘ. ಅದ್ವೈತ ದಾವಾನಲ ಕಾಲಮೇಘ, ಅದ್ವೈತವೆಂಬಂತಹ ಕಾಡ್ಗಿಚ್ಚಿಗೆ ಇವರು ಕಾಲಮೇಘ, ಚೆನ್ನಾಗಿ ಸುರಿಸುವಂತಹ ಮಳೆ ಸುರಿಸುವಂತಹ ಮೋಡ ಇವರು. ಹಾಗಾಗಿ ಎಷ್ಟೋ ಮೋಡ ಇರುತ್ತೆ, ಮಳೆ ಸುರಿಸಬೇಕಾಗಿಲ್ಲ, ಇವರು ದಟ್ಟವಾದ ಆ ಕಾಲಮೇಘ. ಹಾಗಾಗಿ ಚೆನ್ನಾಗಿ ಎಂತಹ ಕಾಡ್ಗಿಚ್ಚು, ದುಷ್ಟಮತಗಳು ಕಾಡ್ಗಿಚ್ಚಿನಂತೆ ಬಂದರೂ ಕೂಡ ಅದನ್ನ ಇವರು ಆ ನಾಶ ಮಾಡುವಲ್ಲಿ, ಆ ಕಾಡ್ಗಿಚ್ಚನ್ನು ನಾಶ ಮಾಡುವಲ್ಲಿ ಇರುವಂತಹ ಕಾಲಮೇಘದಂತೆ ಇದ್ದಾರೆ. ರಮಾರಮ ಸ್ನೇಹ ವಿದಾರಿತಾಘ, ರಮಾರಮಣನಾದಂತಹ ನಾರಾಯಣನಲ್ಲಿ ಆ ಪ್ರೀತಿಯನ್ನ ಮಾಡಿ ಎಲ್ಲ ಪಾಪವನ್ನು ಕಳೆದುಕೊಂಡಂತಹವರು. ವಾಗ್ವೈಖರಿ ನಿರ್ಜಿತ ಸಂಶಯೋಘ, ತಮ್ಮ ವಾಗ್ವೈಖರಿಯಿಂದ ಎಲ್ಲ ಸಂಶಯ ಸಮೂಹಗಳನ್ನ ಅವರು ಸೋಲಿಸಿದ್ದಾರೆ. ಯಾವ ಸಂಶಯ ಇಲ್ಲ, ಯಾವ ಅಜ್ಞಾನ ಇಲ್ಲ, ಯಾವ ಮಿಥ್ಯಾಜ್ಞಾನ ಇಲ್ಲ. ಮಾಯಾಮತ ವ್ರಾತ ಹಿಮೇ ನಿದಾಘ, ಇವರು ಮಾಯಾಮತ ವ್ರಾತ, ಮಾಯಾಮತ ಎಂಬಂತಹ ವ್ರಾತ ಹಿಮೆ, ಆ ಮಂಜುಗಡ್ಡೆ ಏನು ಹಿಮ ಸಮೂಹಕ್ಕೆ ಇವರು ನಿದಾಘ, ಒಳ್ಳೆ ಉಷ್ಣ, ಆ ಬಿಸಿ ಅಂತ ಇದ್ದಾರೆ. ಆ ಬೇಸಿಗೆ ಬಿಸಿಲು ಹೇಗೆ ಹಿಮವನ್ನು ಕರಗಿಸಬೇಕೋ ಹಾಗೆ ಇವರು ಅಂದ್ರೆ ಯಾರು ಹೇಗೆ ಬರ್ತಾರೋ, ದುರ್ವಾದಿಗಳು ಹೇಗೆ ಬರ್ತಾರೋ ಅದಕ್ಕೆ ಪ್ರತಿಯಾಗಿ ಇವರಿದ್ದಾರೆ. ಅದಕ್ಕೆ ಪುರಂದರದಾಸರು ಹೇಳಬೇಕಾದ್ರೆ, ವಾದಿಗಜ ಸಿಂಹ ದುರ್ವಾದಿಗಜ ಮೃಗ ಬೇರುಂಡ ಮಾಯಾವಾದಿ ಫಣಿಗರುಡ ದುರ್ವಾದಿ ರಚಿತ ವಾದ ಕೋಲಾಹಲ ವಾದಿ ಮಸ್ತಕ ಶೂಲ, ಹೀಗೆಲ್ಲ ಹೇಳ್ತಾರೆ. ವಾದಿಗಳು ಆನೆಯಂತೆ ಬಂದ್ರೆ ಇವರು ಸಿಂಹ, ವಾದಿಗಳು ಫಣಿಯಂತೆ ಬಂದ್ರೆ ಇವರು ಗರುಡ. ಯಾರು ಹೇಗೆ ಬರ್ತಾರೋ ಅದನ್ನು ಮೆಟ್ಟಿನಿಲ್ಲೋದಕ್ಕೆ ಅವರು ಆ ಒಂದು ರೂಪವನ್ನು ತೆಗೆದುಕೊಳ್ತಾರೆ. ಅಂತಹ ಸಿದ್ಧಾಂತ ದೀಕ್ಷೆ ಉಳ್ಳಂತಹವರು ವ್ಯಾಸರಾಜರು ನಮ್ಮ ಗುರುಗಳು ಅಂತ ವಿಜೇಂದ್ರರು ಕೊಂಡಾಡ್ತಾರೆ. ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಯಾಕೆ ಇಷ್ಟು ದುಷ್ಟ ಮತಗಳನ್ನ ಖಂಡನೆ ಮಾಡಿದ್ರು ಪ್ರತಿ ಬಾರಿ ಹೇಳ್ತೀರಿ, ಇನ್ನೊಬ್ಬನ ಖಂಡನೆ ಮಾಡೋದ್ರಿಂದ ಅವರಿಗೆ ಬೇಸರ ಆಗಲ್ವಾ ಅಂತಂದ್ರೆ, ಯಾರನ್ನೂ ಕೂಡ ವ್ಯಕ್ತಿಗತವಾಗಿ ಖಂಡನೆ ಮಾಡೋದು ವ್ಯಾಸರಾಜರ ಉದ್ದೇಶ ಅಲ್ಲ, ಮಧ್ವಾಚಾರ್ಯದ ಉದ್ದೇಶವೂ ಅದಲ್ಲ. ಯಾರು ನೀವು ಸಜ್ಜನರು ಅಂತಿದ್ದೀರಿ ಅವರು ದುಷ್ಟವಾದಕ್ಕೆ ಬಲಿಯಾಗಬೇಡಿ ಅಂತ ಹೇಳುವುದ ಕಾರುಣ್ಯ ಇದರಲ್ಲಿರುವಂತಹದ್ದು. ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡು ಉದ್ಧಾರ ಆಗಿ ಅಂತ ಹೇಳಿದರೆ, ಇಲ್ಲ ನಾನೂ ದೇವರು ಒಂದೇ ಅಂತ ಹೇಳಿ ಅಧಃಪತನ ಹೊಂದಬೇಕೇನೋ, ಹಾಗಾಗಬೇಡಿ ಅಂತ ಹೇಳುವಂತಹ ಅತ್ಯಂತ ಪ್ರೀತಿ ಕಾರುಣ್ಯ ಅವರ ತುಂಬಿದೆ. ಅದಕ್ಕೋಸ್ಕರ ಅವರು ದುಷ್ಟವಾದದ ಮೇಲೆ ಇಷ್ಟೊಂದು ತಮ್ಮ ಕ್ರೂರ ದೃಷ್ಟಿಯನ್ನ ಯಾಕೆ ಬೀರ್ತಾರೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಮುಂದೆ ಹೇಳ್ತಾರೆ, ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿ ಪೂರ್ಣ ಕಲಾಧರ ವ್ಯಾಸರಾಜ ಯತೀಂದ್ರೋ ಮೇ ಭೂಯಾ ದೀಪ್ಸಿತ ಸಿದ್ಧಯೇ. ಮಧ್ವ ಸಿದ್ಧಾಂತವೆಂಬಂತಹ ಕ್ಷೀರಸಾಗರ, ಅದು ಸಾಗರ ಉಕ್ಕಿರೋದು ಯಾವಾಗ? ಪೂರ್ಣಚಂದ್ರ ಇದ್ದಾಗ. ಹಾಗೆ ಆ ಮಧ್ವ ಸಿದ್ಧಾಂತವೆಂಬಂತಹ ಕ್ಷೀರಸಾಗರ ಅದು ವೃದ್ಧಿಯಾಗುವುದಕ್ಕೆ ಪೂರ್ಣಚಂದ್ರನಂತೆ ಇರುವಂತಹ ವ್ಯಾಸರಾಜರು. ಅಂತಹ ವ್ಯಾಸರಾಜರು ಭೂಯಾ ದೀಪ್ಸಿತ ಸಿದ್ಧಯೇ, ನಮಗೆ ಎಲ್ಲ ಇಷ್ಟಪಟ್ಟದ್ದೆಲ್ಲ ನಮಗೆ ಸಿದ್ಧಿಸಬೇಕು. ಇಷ್ಟಪಟ್ಟಿದ್ದು ಕನಸು ನೂರಾರು ಕಾಣಬಹುದು,
ಆದರೆ ನಿಜ ಆಗದೆ ಹೋದ್ರೆ ಏನ್ ಬಂತು? ಹಾಗಾಗಿ ನಾವು ಇಷ್ಟಪಡೋದು ಒಳ್ಳೆಯದನ್ನು ಇಷ್ಟಪಡಬೇಕು, ಆ ಇಷ್ಟಪಟ್ಟಿದ್ದೆಲ್ಲವೂ ಕೂಡ ನಮಗೆ ಸಿದ್ಧಿಸಬೇಕು. ಅದನ್ನ ವ್ಯಾಸರಾಜರು ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದೆ ಹೇಳ್ತಾರೆ, ಯನ್ನಾಮಗ್ರಹಣ ದೇವ ಪಾಪ ರಾಶಿ ಪಲಾಯತೆ ಸೋಯಂ ಶ್ರೀ ವ್ಯಾಸ ಯೋಗೀಂದ್ರೋ ನಿಹಂತು ದುರಿತಾನಿನಃ. ಯಾರ ವ್ಯಾಸರಾಜರ ಹೆಸರನ್ನು ಹೇಳಿದ್ರೇನೆ ಪಾಪರಾಶಿ ಪಲಾಯತೆ, ಪಾಪರಾಶಿಗಳು ಇನ್ನಿಲ್ಲದಂತೆ ಹೊರಟು ಹೋಗುತ್ತೋ ಅಂತಹ ಯೋಗೀಂದ್ರರು ನಿಹಂತ ದುರಿತಾನಿನಃ, ನಮ್ಮ ಪಾಪವನ್ನ ಪೂರ್ಣವಾಗಿ ನಾಶ ಮಾಡಲಿ, ಪರಿಪೂರ್ಣವಾಗಿ ನಾಶ ಮಾಡಲಿ. ಸ್ವಲ್ಪ ಉಳ್ಕೊಳ್ಬಾರ್ದು. ಸ್ವಲ್ಪ ಉಳಿತು ಅಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಪಾಪ ಸೇರ್ತಾ ಹೋಗುತ್ತೆ. ಇವತ್ತು ದೇಹದಲ್ಲಿ ಯಾವುದೋ ಕ್ಯಾನ್ಸರ್ ಅಂತ ರೋಗ ಬಂತು, ಒಂದು ಕ್ಯಾನ್ಸರ್ ಸೇರಿ ಉಳ್ಕೊಂಡ್ಬಿಟ್ರು ಕೂಡ ಮತ್ತೆ ಅದು ಬೆಳೀತಾ ಹೋಗುತ್ತೆ. ಹಾಗೆ ಒಂದು ಸ್ವಲ್ಪವೂ ಇರಬಾರ್ದು. ಹಾಗೆ ನಮ್ಮ ಪಾಪ ಸ್ವಲ್ಪವೂ ಇರಬಾರ್ದು, ಅದಕ್ಕೆ ಪ್ರಯತ್ನ ಪಡಬೇಕಾಗ್ಲಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಪಾಪ ಒಂದು ಸ್ವಲ್ಪವೂ ಇರಬಾರ್ದು, ಎಳ್ಳು ಕಾಳಿನಷ್ಟು ಇರಬಾರದು, ಅಣು ಮಾತ್ರವೂ ಇರಬಾರದು ಅಂತ ಅನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಅಂತಹ ಆ ಪಾಪ ಪರಿಹಾರಕರಾಗಿ ವ್ಯಾಸರಾಜರು ನಮ್ಮ ಪಾಲಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದೆ ಅವರ ಮಹಿಮೆಯನ್ನು ಹೇಳ್ತಾರೆ. ಯನ್ಮೃತ್ತಿಕಾ ದರ್ಶನ ಮಾತ್ರ ಭೀತ ಕ್ವಚಿತ್ ಪಿಶಾಚಸ್ತದನುವ್ರತೇಭ್ಯ ದತ್ವಾ ಧನಂ ವಾಂಛಿತ ಮಾಪತಸ್ಯ ತೈರ್ಮಾರ್ಜಿತಾಯಾಮಚಿರೇಣ ಮುಕ್ತಿಂ. ಇದು ವಿಸ್ತಾರವಾದ ಕಥೆ ಇದೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಮ್ಮೆ ಅವರ ಶಿಷ್ಯರು ಅಂತ ಅನ್ಸುತ್ತೆ, ವ್ಯಾಸರಾಜ ಶಿಷ್ಯರು ವ್ಯಾಸರಾಜರ ಮೃತ್ತಿಕೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ರಾಯರ ಕಥೆಯಲ್ಲಿ ಇದನ್ನೇ ಕೇಳ್ತೇವೆ. ರಾಯರು ಅವರ ಶಿಷ್ಯರಿಗೆ ಒಂದು ಮೃತ್ತಿಕೆಯನ್ನು ಕೊಟ್ಟು ಕಳಿಸಿರ್ತಾರೆ. ಒಂದು ಪಿಶಾಚವನ್ನ ಅವರು ಆ ಪಿಶಾಚ ಜನ್ಮದಿಂದ ಬಿಡುಗಡೆ ಮಾಡಿದರು ಅಂತ ಹೇಳಿ ಆ ಮೃತ್ತಿಕೆಯ ಮಹಿಮೆಯನ್ನು ಹೇಳ್ತಾರೆ. ಹಾಗೆ ವ್ಯಾಸರಾಜರು ಕೂಡ ಅವರ ಕಾಲದಲ್ಲಿ ಆ ಮೃತ್ತಿಕೆಯನ್ನ ಒಬ್ಬ ಶಿಷ್ಯ ಇಟ್ಕೊಂಡು ಹೋಗ್ತಿದ್ದಾಗ ಒಂದು ಪಿಶಾಚ ಭಾರಿ ಹೆದರಿ ಭೀತಃ, ದರ್ಶನ ಮಾತ್ರ ಭೀತಃ, ಮೃತ್ತಿಕೆಯ ದರ್ಶನದಿಂದಲೇ ಭೀತನಾಗಿ ಆ ಪಿಶಾಚಿ ಆ ದತ್ವಾಧನಂ ಎಲ್ಲ ಆ ಯಾರು ಮೃತ್ತಿಗೆ ಇಟ್ಕೊಂಡು ಹೋಗ್ತಾರೆ ವ್ಯಾಸರ ಶಿಷ್ಯರು ಯಾರ್ಯಾರಿದ್ದಾರೆ, ಆ ಭಕ್ತರು ಯಾರಿದ್ದಾರೆ ಅವರೆಲ್ಲರಿಗೂ ದತ್ವಾಧನಂ ಆ ಬೇಕಾದ ಧನವನ್ನು ಕೊಡ್ತಾ ಇದೆ. ನಾನು ಬಿಟ್ಟು ಬಿಡಿ, ನಮಗೆ ಹೆದರಿಕೆ ಆಗ್ತಾ ಇದೆ ಈ ಮೃತ್ತಿಕೆಯಿಂದಾಗಿ ಅಂತ ಹೇಳಿ. ಅದರಿಂದ ಆ ಮೃತ್ತಿಕೆ ಜಲ ಅಥವಾ ಮೃತ್ತಿಕೆಯ ಜಲದಿಂದ ಪ್ರೋಕ್ಷಣೆ ಮಾಡಿದರೆ ತಕ್ಷಣ ಅಚಿರೇಣ ಮುಕ್ತಿ, ಪಿಶಾಚರ ಮೇಲೆ ಬಿಡುಗಡೆಯನ್ನು ಕಂಡಿರಂತವರು ಮುಕ್ತಿಯನ್ನು ಕಂಡ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತಹ ಒಂದು ಮಹಿಮೆ ಕೇವಲ ವ್ಯಾಸರಾಜರ ಮೃತ್ತಿಕೆಗೆ ಇದೆ ಅಂತಂದ ಮೇಲೆ ಇನ್ನು ಸಾಕ್ಷಾತ್ ಅವರ ಒಂದು ಸೇವೆ ಬಹಳ ದೊಡ್ಡ ಭಾಗ್ಯ ಅಂತ ಅಂತ ಇದರ ತಾತ್ಪರ್ಯ. ಯತ್ಕಾಶಿನಾಸಿಕಾ ಮುಕ್ತ ಜಲಾಕ್ತಶ್ಚಕಿತಾಂತರ ವ್ಯಾಘ್ರೋ ಮಹಾನಪಿ ಸ್ಪೃಷ್ಟುಂ ನಾಶಕತ್ತಮಿಹಾಶ್ರಯೇ. ಒಮ್ಮೆ ಈ ವ್ಯಾಸರಾಜರ ಒಂದು ಆ ಕಮಂಡಲುವಿನಿಂದ ಬಂದಂತಹ ನೀರು, ಆ ಮಂತ್ರೋದಕ ನೀರು, ಆ ಒಂದು ವ್ಯಾಘ್ರ ಬರ್ತಾ ಇದೆ, ಒಂದು ಹುಲಿ ಬಂದಿದೆ, ಅದು ಕೂಡ ಆ ಮಂತ್ರದ ಶಕ್ತಿಯಿಂದಾಗಿ ಯಾರನ್ನು ಮುಟ್ಲಕ್ಕೇನೂ ಆಗಲಿಲ್ಲ. ಕೊಲ್ಲಬೇಕು ಅಂತ ಬಂದಂತಹ ಹುಲಿಗೆ ಏನು ಮಾಡ್ಲಿಕ್ಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೇ ವಿಚಾರ ಸುಮಧ್ವಜದಲ್ಲೂ ಕೂಡ ಶ್ರೀಮದ್ ಆಚಾರ್ಯರು ಬದರಿಗೆ ಹೋಗಬೇಕಾದ್ರೆ ಎರಡನೇ ಬಾರಿ ಬದರಿಗೆ ಹೋಗಬೇಕಾದ್ರೆ ಈ ಮಾತು ಬರುತ್ತೆ. ಸತ್ಯೋಚ್ಛೇದೆ ಸ್ವೇಚ್ಛಾಪಾತಂ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅಲ್ಲಿ ಶ್ರೀಮದ್ ಆಚಾರ್ಯರು ಪಾಣೇರ್ ಲೀಲಾ ಏಷೇನಾಸ್ಥಿತ, ತಮ್ಮ ಕೇವಲ ಕೈಯಿಂದ ಹೀಗೆ ತೋರಿಸಿ ಅದನ್ನು ದೂರ ಓಡಿಸಿ ಬಿಡ್ತಾರೆ. ಅದರ ಬಾಧೆ ಯಾರಿಗೂ ಆಗಬಾರ್ದು, ಹರಿ ತಡಿತಾರೆ ಅಂತ ಹೇಳಿ ಅದನ್ನ ಅದೇ ರೀತಿಯಲ್ಲಿ ವ್ಯಾಸರಾಜರು ಮಾಡಿದಂತಹ ಒಂದು ಘಟನೆಯನ್ನ ವಿಜೇಂದ್ರ ತೀರ್ಥರು ಸ್ಮರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ದ್ವಾತ್ರಿಂಶತ್ಸಪ್ತಶತಕ ಮೂರ್ತಿ ಹನುಮತಃ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತಃ ತಂ ಭಜೆ ವ್ಯಾಸಯೋಗಿನಂ. 732 ಹನುಮಂತನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದವರು ವ್ಯಾಸರಾಜರು ಅಂತ ಸ್ತೋತ್ರ ಮಾಡ್ತಾರೆ. ಪ್ರಥಸ್ಮರಣೀಯರಾದಂತಹ ವಿದ್ಯಾ ರತ್ನಾಕರ ತೀರ್ಥರು ವ್ಯಾಸರಾಜರ ಒಂದು ಚರಿತ್ರೆಯನ್ನೆಲ್ಲ ಒಂದು ಅಷ್ಟಕದಲ್ಲಿ ದಾಖಲು ಮಾಡಿಟ್ಟಿದ್ದಾರೆ. ಯಾವ ವರ್ಷದಲ್ಲಿ ವ್ಯಾಸರಾಜ ಹುಟ್ಟಿದ್ರು, ಯಾವ ವರ್ಷ ಉಪನಯನ ಆಯಿತು, ಯಾವ ವರ್ಷ ಸನ್ಯಾಸ ತಗೊಂಡ್ರು, ಎಲ್ಲವನ್ನು ಹೇಳ್ತಾ ಅವ್ರು ಹೇಳ್ತಾರೆ ರೌದ್ರ ಸಂವತ್ಸರ ಒಂದರಲ್ಲೇನೆ ವ್ಯಾಸರಾಜು 732 ಪ್ರಾಣದೇವರನ್ನ ತಾವು ಸ್ವತಃ ಕೈಯಿಂದ ಅಂಗಾರದಿಂದ ಬರೆದು ಪ್ರತಿಷ್ಠಾಪನೆ ಮಾಡಿಟ್ಟಿದ್ದಾರೆ. ಅಂದ್ರೆ ದಿನಕ್ಕೆ ಸರಾಸರಿ 2, 360 ಅಥವಾ 365 ದಿವಸ ಅಂತ ಅನ್ಕೊಂಡ್ರೆ ಸರಾಸರಿ ದಿನಕ್ಕೆ 2 ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಒಂದೇ ರೌದ್ರ ಸಂವತ್ಸರ ಒಂದರಲ್ಲೇ. ಅಂದ್ರೆ ವ್ಯಾಸರಾಜರು ಮಾಡಿದ್ರಿಂದ 732 ಅಂತ ಅಷ್ಟೇ ಅಲ್ಲ ಅವರ ಸಂಖ್ಯೆ, ಅವರು ಪ್ರತಿಷ್ಠಾಪನೆ ಮಾಡಿದ ಹನುಮಂತನ ಮೂರ್ತಿಗಳ ಸಂಖ್ಯೆ 732 ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು. ಒಂದೇ ವರ್ಷದಲ್ಲಿ ಮಾಡಿದ್ದು 732 ಅನ್ನುವಂಥ ದೊಡ್ಡ ದಾಖಲೆ ಅದು. ಇದು ಯಾತಕ್ಕೆ ಇಷ್ಟೆಲ್ಲ ಆಯಿತು ಅಂತಂದ್ರೆ ಅವರು ಹೀಗೆ ಶ್ರೀಮದ್ ಆಚಾರ್ಯರ ಜಯತೀರ್ಥರ ಅನುಗ್ರಹ ಪಾತ್ರರಾದ್ರಿಂದಲೇ ಇದೆಲ್ಲ ಮಾಡ್ಲಿಕ್ಕೆ ಆಯ್ತಾ ಹೊರತು ಅವರ ಆ ಒಂದು ಭಗವಂತನ ಅನುಗ್ರಹ ಅವರ ಮೇಲೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೇನೆ ಪ್ರತಿಷ್ಠಾತ ಸ್ಮೃತಿಖ್ಯಾತಃ, ಸ್ಮೃತಿಯಲ್ಲಿ
ಪುರಾಣಗಳಲ್ಲಿ ಖ್ಯಾತರಾದಂತಹವರು ವ್ಯಾಸರಾಜರು. ಅವರು ಹುಟ್ಟಿ ಬಂದ ಮೇಲೆ ಅವರು ದೊಡ್ಡವರು ಅಂತ ಒಬ್ಬರ ಬಗ್ಗೆ ಹೇಳೋದು ಬೇರೆ ವಿಚಾರ. ಅವರು ಹುಟ್ಟಿ ಬರೋದಕ್ಕಿಂತ ಮೊದಲೇನೆ, ಅವತಾರ ಮಾಡೋದಕ್ಕಿಂತ ಮೊದಲೇನೆ ಅವ್ರು ಹೀಗೆ ಬರ್ತಾರೆ, ಇಂತಹ ಮಹಿಮೆಯನ್ನು ತೋರಿಸ್ತಾರೆ ಅಂತ ಹೇಳಿಸಿಕೊಂಡು ಬರೋದಿಲ್ಲ, ಅದು ದೊಡ್ಡದು. ಅಂತಹ ಒಂದು ದೊಡ್ಡ ಕೀರ್ತಿ ಇರುವಂತಹದ್ದು ಮಧ್ವ ಸಿದ್ಧಾಂತಕ್ಕೆ. ಶ್ರೀಮದ್ ಆಚಾರ್ಯರ, ಜಯತೀರ್ಥರ, ವ್ಯಾಸರಾಜರಂತಹವರ ಅನೇಕ ಮಹಾನುಭಾವರ ಆ ಉಲ್ಲೇಖ ಪುರಾಣಗಳಲ್ಲೇ ಬಂದಿರುವಂತಹದ್ದು ದೊಡ್ಡ ಸೌಭಾಗ್ಯ. ಮುಂದೆ ಹೇಳ್ತಾರೆ, ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಷು ಚ ಮಹಾಮತಿ ವ್ಯವಸ್ಥಾಪ್ಯಾತ್ರ ಮರ್ಯಾದಾಂ ಲಬ್ಧವಾನ್ ಸ್ತಮಿಹಾಶ್ರಯೇ. ಒಂದು ಪ್ರಮುಖ ಘಟನೆ ಇಲ್ಲಿ ಉಲ್ಲೇಖ ಮಾಡಬೇಕು. ಎಲ್ಲರಿಗೂ ಸಾಮಾನ್ಯ ಗೊತ್ತಿರುವಂತಹದ್ದು, ಶ್ರೀರಂಗ ಕ್ಷೇತ್ರದಲ್ಲಿ ಒಮ್ಮೆ ಕೆಲವರು ಯಾರೋ ಆಗದೇ ಇರೋರು ಅಲ್ಲಿ ಶೈವ ವೈಷ್ಣವರ ಮಧ್ಯೆ ಜಗಳವನ್ನು ತಂದಿಡ್ತಾರೆ. ಒಟ್ಟಾಗಿ ಇದ್ದಂಥ ಶೈವ ವೈಷ್ಣವರು ಒಂದು ಒಂದು ಬೇರೆಯವರು ಯಾರೋ ಒಬ್ಬರ ಒಂದು ದುಷ್ಟ ಮಾತಿನಿಂದ ಆ ತಾವು ಪರಸ್ಪರ ಕಚ್ಚಾಡಿಕೊಂಡು ಕೂತಿರ್ತಾರೆ. ಇದು ನಮ್ಮ ಕ್ಷೇತ್ರ ಶೈವ ಕ್ಷೇತ್ರ ಅಂತ ಶೈವರು, ವೈಷ್ಣವ ಕ್ಷೇತ್ರ ಅಂತ ವೈಷ್ಣವರು. ಆ ಸಮಯದಲ್ಲಿ ವ್ಯಾಸರಾಜರು ಅದರ ವಿವಾದವನ್ನು ಪರಿಹಾರ ಮಾಡ್ತಾರೆ. ತಾವು ರಂಗನಾಥನ ಸನ್ನಿಧಾನದಿಂದ ಪ್ರಾಣಾಯಾಮ ಮಾಡ್ತಾ ಉಸಿರು ಹಿಡ್ಕೊಂಡು ಸುಮಾರು ಮೈಲುಗಟ್ಟಲೆ ಓಡ್ತಾರೆ. ಸುಮಾರು 6 ಕಿಲೋಮೀಟರ್ ಅಷ್ಟು ದೂರ ಓಡಿ ಅಲ್ಲಿ ಅಲ್ಲಿಯವರೆಗೂ ಕೂಡ ಆ ವೈಷ್ಣವ ಕ್ಷೇತ್ರ, ನಂತರದ್ದು ಆ ಜಂಬುಕೇಶ್ವರನ ಈಶ್ವರನ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಒಂದು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ವ್ಯಾಸರಾಜರು. ಇವತ್ತು ಎಲ್ಲೇ ಗಡಿಯನ್ನು ನಿರ್ಧಾರ ಮಾಡುವಂತಹ ಕ್ಷೇತ್ರ ಎಲ್ಲೆಕರಿ ಅಂತ ಹನುಮಂತ ಅಂತಾನೆ ಇವತ್ತಿಗೂ ಪ್ರಸಿದ್ಧಿ. ಅದನ್ನ ಮಾಡಿ ಎಲ್ಲರಿಗೂ ಒಪ್ಪಿಗೆ ಆಗೋ ರೀತಿಯಲ್ಲಿ ಅವರು ಆ ಒಂದು ವಿವಾದವನ್ನು ಪರಿಹಾರ ಮಾಡಿದಂಥ ಮಹಾನುಭಾವರು. ಅಲ್ಲಿ ಮಾತ್ರ ಅಲ್ಲ, ಕಂಚಿ ಮೊದಲಾದ ಕಡೆಗಳಲ್ಲೂ ಕೂಡ ಇದ್ದಂತಹ ಅನೇಕ ಇಂಥ ಪರಸ್ಪರ ದೇವಸ್ಥಾನಗಳಲ್ಲಾಗಲಿ ನಮ್ಮವರಲ್ಲೇ ಇರುವಂತಹ ಅನೇಕ ಒಂದು ವಿವಾದಗಳನ್ನು ಪರಿಹಾರ ಮಾಡಿದಂತಹ ಮಹಾನುಭಾವರು ವ್ಯಾಸರಾಜರು. ಅಂತಹ ವರ್ಚಸ್ಸಿತ್ತು ಅವರಿಗೆ. ಎಲ್ಲಿ ಹೋದರೂ ಕೂಡ ಬರೀ ಮಾಧ್ವರಲ್ಲಿ ಮಾತ್ರ ಅಂತಲ್ಲ, ಯಾವುದೇ ಒಬ್ಬ ಭಗವದ್ಭಕ್ತ ಯಾವುದೇ ಜಾತಿಯವನಾಗಿರಲಿ, ಯಾರನ್ನೇ ಆಗಲಿ, ಅವರ ಮೇಲೆ ಪರಿಣಾಮ ಬೀರುವಂಥ ಅಷ್ಟು ಒಳ್ಳೆಯ ಯೋಗ ಶಕ್ತಿ ಅವರಲ್ಲಿ ಇತ್ತಾದ್ರಿಂದ ಇದನ್ನೆಲ್ಲ ಅವರು ಮಾಡಿ ತೋರಿಸಿದ್ರು ಅಂತ ಅನ್ಕೊಳ್ಬಹುದು. ಮುಂದೆ ಹೇಳ್ತಾರೆ, ಮಧ್ವ ದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ ಸೋಯಂ ಶ್ರೀ ವ್ಯಾಸ ಯೋಗೀಂದ್ರೋ ಭೂಯಾ ದೀಪ್ತಿತ ಸಿದ್ಧಯೇ. ಮಧ್ವ ಸಿದ್ಧಾಂತವನ್ನ ಪ್ರವರ್ತನೆ ಮಾಡಿದಂತಹ ಶಿರೋಮಣಿಗಳು. ಮಧ್ವ ಸಿದ್ಧಾಂತ ಮಧ್ವಾಚಾರ್ಯರಿಂದಾಗಿದೆ. ಆ ಮೊದಲು ಕೂಡ ಭೀಮಸೇನ ದೇವರು ಮೊದಲಾದವರಿಂದ, ಹನುಮಂತ ದೇವರಿಂದ ಆಗಿರುವಂತಹದ್ದೇ, ಏನು ಹೊಸದಾಗಿ ಆದಂತಹದ್ದಲ್ಲ. ಯಾವಾಗ ದುಷ್ಟ ಮತಗಳು ಬಂದು ಸನ್ಮತದ ಒಂದು ಮಾರ್ಗ ಮುಚ್ಚಿ ಹೋಯಿತೋ ಆಗ ಮತ್ತೆ ಮಧ್ವಾಚಾರ್ಯರು ಬಂದರು. ಮತ್ತೆ ಅದನ್ನೇ ಮತ್ತೆ ವಿಶೇಷಾರ್ಥ ಪ್ರಕಟ ಮಾಡುವ ಮೂಲಕ ಅನೇಕ ಜ್ಞಾನಿಗಳು ಬಂದರು, ಜಯತೀರ್ಥರೇ ಮೊದಲಾದವರು ಬಂದರು. ಈಗ ಮತ್ತೆ ವ್ಯಾಸರಾಜರು ಬಂದು ಮತ್ತೆ ವಿಶೇಷವಾಗಿ ಪ್ರವರ್ತನೆ ಎಲ್ಲ ಕಡೆ ಹರಡಿಸ್ತಾ ಇದ್ದಾರೆ. ಅದರ ಶಿರೋಮಣಿಗಳು ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಅಂತಹ ವ್ಯಾಸರಾಜರು ಭೂಯಾ ದೀಪ್ಸಿತ ಸಿದ್ಧಯೇ, ನಮಗೆ ಇಷ್ಟಪಟ್ಟದನ್ನು ಕೊಡುವಂತವರಾಗಲಿ ಅಂತ ಹೇಳ್ತಾ ಮುಂದೆ ಭೂತ ಪ್ರೇತ ಪಿಶಾಚಾದ್ಯ ಭಕ್ ಯಸ್ಯ ಸ್ಮರಣ ಮಾತ್ರತಃ ಪಲಾಯಂತೆ ಶ್ರೀ ನೃಸಿಂಹಸ್ಥಾನಂ ತಮಹಮಾಶ್ರಯೇ. ಯಾವ ವ್ಯಾಸರಾಜ ಸ್ಮರಣೆ ಮಾಡೋದ್ರಿಂದ ಭೂತ ಪ್ರೇತ ಪಿಶಾಚಿಗಳು ಎಲ್ಲವೂ ಕೂಡ ಹೋಗ್ತಾ ಇವೆ. ನರಸಿಂಹನ ಮುಖ್ಯ ಸ್ಥಾನ, ನರಸಿಂಹನ ಉಪಾಸಕರವರು. ವಿಶೇಷವಾಗಿ ಇವತ್ತಿಗೂ ಕೂಡ ಶ್ರೀಮಠದಲ್ಲಿ ಜಯತೀರ್ಥರಿಗೆ ಒಲಿದು ಬಂದಂತಹ ಯೋಗಪಟ್ಟಿಕಾ ನರಸಿಂಹದೇವರಿದ್ದಾರೆ. ಅವರ ಒಂದು ಆ ಮೂರ್ತಿಯ ಪೂಜೆಯನ್ನು ಮಾಡಿಯೂ ಕೂಡ ವ್ಯಾಸರಾಜರು ವಿಶೇಷವಾದ ಒಂದು ನರಸಿಂಹನ ಕೃಪೆಗೆ ಪಾತ್ರರಾದಂತಹ ಮಹಾನುಭಾವರು. ಇನ್ನು ಪೂರ್ವ ಜನ್ಮದಿಂದಲೂ ಕೂಡ ನರಸಿಂಹನ ಉಪಾಸಕರು ಅಂತ ಅನ್ನೋದನ್ನು ಹೇಳಬೇಕಾಗಿಲ್ಲ. ಅಂತಹ ವ್ಯಾಸರಾಜರ ಹೆಸರು ಹೇಳಿದರೇನೆ ಭಾಗವತದಲ್ಲಿ ಬರುತ್ತೆ, ಆ ನರಸಿಂಹದೇವರೇ ಕೊಟ್ಟಿರುವಂತಹ ಅನುಗ್ರಹ. ಪ್ರಹ್ಲಾದನ ಒಂದು ಸೇವೆ ಮಾಡಿದವರಿಗೇನೆ ಆ ಒಂದು ಎಲ್ಲ ದುರಿತಗಳ ನಾಶ ಆಗಬೇಕು ಅಂತನ್ನುವಂತಹದ್ದು. ಅಂತಹ ವ್ಯಾಸರಾಜರ ಸೇವೆಯನ್ನು ಮಾಡಿದ ಮೇಲೆ ಆ ಭೂತ ಪ್ರೇತ ಪಿಶಾಚಿ ಯಾವುದೇ ಬಾಧೆ ಇರಲಿ ಅದು ಕ್ಷಣ ಮಾತ್ರದಲ್ಲಿ ನಾಶ ಆಗುತ್ತೆ. ಫಲಾಯಂತೆ ಶ್ರೀನೃಸಿಂಹಸ್ಥಾನಂ ತಂ ಅಹಮಾಶ್ರಯೇ. ವಾತ ಜ್ವರಾದಿ ರೋಗಾಶ್ಚ ಭಕ್ತ್ಯಾ ಯಮುಪಸೇವತಃ ದೃಢವ್ರತಸ್ಯ ನಶ್ಯಂತಿ ಪಿಶಾಚಾಶ್ಚ ತಮಾಶ್ರಯೇ. ವಾತರೋಗ, ಜ್ವರ ಏನೇ ಇರಲಿ ಅದಕ್ಕೆ ಒಂದೇ ಒಂದು ಔಷಧಿ ಅಂತಂದ್ರೆ ವ್ಯಾಸರಾಜರಿಗೆ ಶರಣು ಹೋಗೋದು. ದೃಢವ್ರತಸ್ಯ ನಶ್ಯಂತಿ, ಯಾರು ದೃಢವ್ರತನಾಗಿ ವ್ಯಾಸರಾಜರ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡು ಯಾರು ಸೇವೆ ಮಾಡ್ತಾರೆ ಅಂತಹವರಿಗೆ ಎಲ್ಲ ದುರಿತಗಳು, ರೋಗಗಳು ಪರಿಹಾರ ಆಗ್ತಾ ಇವೆ. ಮುಂದೆ ವ್ಯಾಸರಾಜರ ಒಂದು ಅಷ್ಟಾಕ್ಷರ ಮಂತ್ರವನ್ನು ಹೇಳ್ತಾ ಇದ್ದಾರೆ. ತಾರಪೂರ್ವಂ ಬಿಂದುಯುಕ್ತಂ ಪ್ರಥಮ ಅಕ್ಷರಪೂರ್ವಕಂ ಚತುರ್ಥ್ಯಂತಂಚ ತನ್ನಾಮ ನಮಃ ಶಬ್ದಾ ವಿಭೂಷಿತಂ. ವ್ಯಾಸರಾಜರ ಅಷ್ಟಾಕ್ಷರ ಮಂತ್ರವನ್ನು ಹೇಳ್ತಾ ಓಂಕಾರದಿಂದ ಕೂಡಿದಂತಹ ಪ್ರಥಮಾಕ್ಷರಕ್ಕೆ ಬಿಂದುವನ್ನು ಸೇರಿಸುವಂತಹ ಅನುಸ್ವಾರ ಸೇರಿಸಿ
ಮತ್ತೆ ಚತುರ್ಥಿ ವಿಭಕ್ತಿಯಲ್ಲಿ ಇರುವಂತಹ ಅವರ ಹೆಸರು, ಅದರಿಂದ ಕೊನೆಗೆ ನಮಃ ಅನ್ನುವಂತಹ ಹೆಸರು. ನಾನು ಇದನ್ನು ಪೂರ್ತಿ ಹೇಳ್ತೇನೆ, ನಮ್ಮ ಮಂತ್ರವನ್ನು ಹೇಳ್ತಾ ಇಲ್ಲ, ಉಪದೇಶ ಪಡಿಬೇಕಾದ್ರಿಂದ ನಮ್ಮ ಮಂತ್ರವನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ. ಹಾಗೆ ಓಂಕಾರದಿಂದ ನಮಃ ಶಬ್ದದಿಂದ ಕೂಡಿರುವ ನಮಃದಿಂದ ಕೊನೆಯಾಗುವಂತಹ ಆ ಅಷ್ಟಾಕ್ಷರ ಮಂತ್ರ ಏನಿದೆ, ವ್ಯಾಸರಾಜರ ಅಷ್ಟಾಕ್ಷರ ಮಂತ್ರ, ಅದನ್ನ ಜಪ ಮಾಡಬೇಕು. ಧ್ಯಾನ ಏನ್ ಮಾಡಬೇಕು ಅಂತಂದ್ರೆ ಮುಂದೆ ಹೇಳ್ತಾರೆ. ಧ್ಯಾನ ಹೇಗೆ ಮಾಡಬೇಕು ವ್ಯಾಸರಾಜರನ್ನ ಅಂತಂದ್ರೆ, ಎರಡು ರೀತಿಯ ಧ್ಯಾನ ಹೇಳ್ತಾರೆ. ಪಾಠಯಂತಂ ಮಾಧ್ವರ್ಯಂ ಮೇಘ ಗಂಭೀರಯಾಗಿರ ಧ್ಯಾಯನ್ನಾವರ್ತಯೇದ್ಯಸ್ತು ಭಕ್ತ್ಯಾ ಮೇಧಾಂಸ ವಿಂದತಿ. ಯಾರು ವ್ಯಾಸರಾಜರು ಆ ದಿವ್ಯವಾದ ಪೀಠದಲ್ಲಿ ಕುಳಿತು ಮಧ್ವಶಾಸ್ತ್ರವನ್ನ, ಸರ್ವಮೂಲಾದಿ ಗ್ರಂಥಗಳನ್ನ ಪಾಠ ಮಾಡ್ತಾ ಇದ್ದಾರೆ, ತಮ್ಮ ಮೇಘ ಗಂಭೀರವಾದ ಮಾತಿನಿಂದ ಹೇಳ್ತಾ ಇದ್ದಾರೆ ಅಂತ ಯಾರು ಧ್ಯಾನ ಮಾಡ್ತಾ ಈ ವ್ಯಾಸರಾಜರ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡ್ತಾರೋ, ಅವನು ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಮೇಧಾಂಸ ವಿಂದತಿ, ಒಳ್ಳೆಯ ಬುದ್ಧಿಯನ್ನ, ಒಳ್ಳೆಯ ಜ್ಞಾನವನ್ನು ಅವನು ಪಡಿತಾ ಇದ್ದಾನೆ. ಇದೇ ಮಂತ್ರ ಧ್ಯಾನ ಸ್ವಲ್ಪ ಬೇರೆಯಾಗಿ ಅಂದ್ರೆ, ರತ್ನ ಸಿಂಹಾಸನಾರೂಢಂ ಚಾಮರೈರಭಿಬೀಜಿತಂ ಧ್ಯಾಯನ್ನಾವರ್ತಯೇದ್ಯಸ್ತು ಮಹತೀಂ ಶ್ರಿಯಮಾಪ್ನುಯಾತ್. ಯಾರು ಆ ರತ್ನ ಸಿಂಹಾಸನ ಕೂತಂತಹ ಮಹಾನುಭಾವರು ವ್ಯಾಸರಾಜರು, ಕೃಷ್ಣದೇವರಾಯನ ಕುಹುಯೋಗವನ್ನು ಪರಿಹಾರ ಮಾಡಿದ ವ್ಯಾಸರಾಜರು ಆ ರತ್ನ ಸಿಂಹಾಸನ ಕೂತಿರುವಂತಹ ಆ ಒಂದು ಚಿತ್ರಣ, ಚಾಮರೈರಭಿಬೀಜಿತಂ, ಎಲ್ಲ ಚಾಮರದಿಂದ ಬೀಸ್ತಾ ಇದ್ದಾರೆ, ಅವರಿಗೆ ರಾಜೋಪಚಾರ ನಡೀತಾ ಇದೆ. ಈ ರೀತಿ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ರಾಜ ವೈಭವ ಬರ್ತಾ ಇದೆ, ಒಳ್ಳೆ ಮಹತೀಂ ಶ್ರೇಯಮಾಪ್ನುಯಾತ್, ಒಳ್ಳೆ ದೊಡ್ಡ ಅತಿಯಾದ ಬಹುವಾದ ಸಂಪತ್ತನ್ನು ಅವರು ಪಡಿತಾರೆ. ಅಂದ್ರೆ ಒಂದೇ ಮಂತ್ರ ಎರಡು ರೀತಿಯ ಧ್ಯಾನ. ನೀವು ಧ್ಯಾನ ಹೇಗೆ ಮಾಡ್ತೀರೋ ಹಾಗೆ ಫಲ ಅಂತ. ಇವತ್ತು ನಮಗೆ ಜ್ಞಾನ ಇಲ್ಲ, ಇದೊಂದು ನಮಗೆಲ್ಲ ಒಂದು ಇವತ್ತಿಗೆ ದೊಡ್ಡ ಒಂದು ಅಮೃತದಂತೆ ಇರುವಂತಹದ್ದು, ಅಥವಾ ಕಲ್ಪವೃಕ್ಷ ಕಾಮಧೇನುವಂತೆ ಇರುವಂತಹದ್ದು ವ್ಯಾಸರಾಜರ ಈ ಅಷ್ಟಾಕ್ಷರ ಮಂತ್ರ. ಇದನ್ನ ಗುರುಗಳಿಂದ ಉಪದೇಶ ಪಡೆದು ನಾವು ಇದು ಜಪ ಮಾಡಿದ್ದೇ ಅದರಲ್ಲಿ ಒಳ್ಳೆ ಜ್ಞಾನ ಬರಲೇಬೇಕು. ಇದೇ ಜನ್ಮದಲ್ಲೇ ಬರಬೇಕು, ಇದೇ ಜನ್ಮದಲ್ಲಿ ಒಳ್ಳೆ ಐಶ್ವರ್ಯವೂ ಬರಬೇಕು, ನಮಗೆ ಸಾತ್ವಿಕವಾದ ಐಶ್ವರ್ಯ. ಹಾಗಾಗಿ ಅಂತಹ ಒಂದು ವೈಭವ ಉಳ್ಳಂತಹವರು, ಮಹಿಮೆ ಉಳ್ಳಂತಹವರು ವ್ಯಾಸರಾಜರು. ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಹ್ಲಾದಸ್ಯ ಅವತಾರೋಸೌ ಶೇಷಸ್ಯ ಅನುಪ್ರವೇಶವಾನ್ ತೇನ ತತ್ಸೇವಿನಾಂ ನೃಣಾಂ ಸರ್ವಮೇತದ್ಭವೇದ್ ಧ್ರುವಂ. ಪ್ರಹ್ಲಾದಸ್ಯ ಅವತಾರೋಸೌ ಶೇಷಸ್ಯ ಅನುಪ್ರವೇಶವಾನ್, ಪ್ರಹ್ಲಾದನ ಅವತಾರ ಇವರು, ಒಳಗೆ ಶೇಷದೇವರ ಆವೇಶ ಬೇರೆ ಸೇರಿಕೊಂಡಿದೆ. ಇನ್ನೊಂದು ರೀತಿಯಂತೆ ಇಂದ್ರದೇವರು ಒಳಗಿದ್ದಾರೆ ಅಂತನ್ನುವಂಥ ಒಂದು ಮಾತಿದೆ. ಹಾಗೆ ಇವರೆಲ್ಲ ಇದ್ದಾಗ ಯಾರು ಇವರ ಸೇವೆ ಮಾಡ್ತಾರೋ, ತಮ್ಮ ಮೂಲ ರೂಪ ಒಂದು ಕಡೆ, ಹಿಂದಿನ ರೂಪ ಪ್ರಹ್ಲಾದ ರೂಪ ಒಂದು ಕಡೆಗೆ, ಒಳಗಿರುವಂತಹ ದೇವತೆಗಳು, ಅದರಲ್ಲಿ ಮತ್ತೆ ಮುಖ್ಯ ಪ್ರಾಣದೇವರು, ಅವರ ಮೇಲಿರುವಂತಹ ಗೋಪಾಲಕೃಷ್ಣ ಪಟ್ಟಾಭಿರಾಮ ವೇದವ್ಯಾಸದಿ ಭಗವನ್ ಮೂರ್ತಿಗಳು ಎಲ್ಲರೂ ಇದ್ದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡುವ ಸಂಶಯವೇ ಇಲ್ಲ. ಆದ್ದರಿಂದ ಅಂತಹ ಒಂದು ಫಲ ಇವರ ಸೇವೆಯಿಂದ ಬರ್ತಾ ಇದೆ. ಸರ್ವಮೇತದ್ ಭವೇ ಧ್ರುವಂ, ನಿಶ್ಚಯವಾಗಿ ಇವೆಲ್ಲ ಈ ಫಲ ಬರ್ತಾ ಇದೆ ಅಂತ ಹೇಳ್ತಾರೆ. ನಮೋ ವ್ಯಾಸ ಮುನೀಂದ್ರಾಯ ಭಕ್ತಾಭೀಷ್ಟ ಪ್ರದಾಯಿನೇ ನಮತಾಂಕಲ್ಪತರವೇ ಭಜತಾಂ ಕಾಮಧೇನವೇ. ನಮೋ ವ್ಯಾಸ ಮುನೀಂದ್ರಾಯ, ಮುನಿಗಳಲ್ಲಿ ಶ್ರೇಷ್ಠರಾದ ವ್ಯಾಸರಾಜರೇ ನಿಮಗೆ ನಮಸ್ಕಾರ. ಭಕ್ತಾಭಿಷ್ಟ ಪ್ರದಾಯಿನೇ, ಪ್ರದಾತೃಗಳಾದ ವ್ಯಾಸರಾಜರಿಗೆ ನಮಸ್ಕಾರ. ನಮತಾಂ ಕಲ್ಪತರವೇ, ಕಲ್ಪವೃಕ್ಷರಾದ ವ್ಯಾಸರಾಜರಿಗೆ ನಮಸ್ಕಾರ. ಕಾಮಧೇನವೇ ಭಜತಾಂ ಕಾಮಧೇನವೇ ನಮಃ, ಭಜಿಸುವವರ ಪಾಲಿಗೆ ಕಾಮಧೇನುವಂತಿರುವಂತಹ ವ್ಯಾಸರಾಜರಿಗೆ ನಮಸ್ಕಾರ. ವ್ಯಾಸರಾಜ ಗುರೋ ಮಹ್ಯಂ ತ್ವತ್ಪದಾಂಬುಜ ಸೇವಿನೇ ದುರಿತಾನಿ ಹನ ಸರ್ವಾಣಿ ಯಚ್ಛ ಶೀಘ್ರಂ ಮನೋರಥಾನ್. ವ್ಯಾಸರಾಜ ಗುರುಗಳೇ, ತತ್ಪದಾಂಬುಜ ಸೇವಿನೇ ಮಹ್ಯಂ, ನಿಮ್ಮ ಪಾದ ಕಮಲವನ್ನು ಸೇವೆ ಮಾಡುವಂತಹ ನನಗೆ ನನ್ನಲ್ಲಿರುವಂತಹ ದುರಿತಾನಿ ಹನ, ನನ್ನ ಪಾಪಗಳನ್ನೆಲ್ಲ ನಾಶ ಮಾಡಿ. ಮನೋರಥಾನ್ ಸರ್ವಾಣಿ ಮನೋರಥಾನ್ ಯಚ್ಛ ಶೀಘ್ರಂ, ಎಲ್ಲ ನಮ್ಮ ಬಯಕೆಗಳೇನಿದೆ, ಮನಸ್ಸಿನ ಬಯಕೆಗಳು ಎಲ್ಲವನ್ನು ಕೂಡ ಈಡೇರಿಸಿರಿ ಅಂತ ಹೇಳಿ ಪ್ರಾರ್ಥನೆ ಇದೆ. ಮುಖ್ಯವಾಗಿ ಮನೋರಥ ಅಂತ ಅಂದುಕೊಳ್ಳಿ ಏನೇನೋ ಬಯಸ್ಬೋದು ಅಂತಲ್ಲ, ಯಾವುದು ಯೋಗ್ಯವೋ ಅದನ್ನೇ ಬಯಸಬೇಕಾಗಲಿ, ನಿಷಿದ್ಧವಾದನ್ನು ಬಯಸಬಾರದು. ವಿಹಿತವಾದದ್ದು ಯಾವುದನ್ನೇ ಬಯಸಿದ್ರು ಕೂಡ ಜ್ಞಾನ, ಭಕ್ತಿ, ವೈರಾಗ್ಯ, ವಿಶೇಷವಾದ ಒಂದು ಶಾಸ್ತ್ರಜ್ಞಾನ, ಇದನ್ನು ಬಯಸಿದ್ದೇ ಆದಲ್ಲಿ ನಮಗೆ ನಿಶ್ಚಯವಾಗಿ ವ್ಯಾಸರಾಜ ಅನುಗ್ರಹ ಮಾಡ್ತಾರೆ. ಮುಂದೆ ಹೇಳ್ತಾರೆ, ಯೋ ವ್ಯಾಸತ್ರಯ ಸಂಜ್ಞಕಾನ್ ದೃಢತರಾನ್ ಮಧ್ವಾದಿ ಶಾಸ್ತ್ರಾವಲಿ ರಕ್ಷಾನ್ ವಜ್ರಶಿಲಾಕೃತಾನ್ ಬಹುಮತಿ ಕೃತ್ವಾ ಪರೈರ್ದುಸ್ತರಾನ್ ಪ್ರಾಯಚ್ಛನ್ ನಿಜಪಾದ ಯುಗ್ಮ ಸರಸಿ ಜಾಸಕ್ತ ನೃಣಾಂ ಮುದಾ ಸೋಯಂ ವ್ಯಾಸ ಮುನೀಶ್ವರೋ ಮಮ ಭವೇತ್ ತಾಪತ್ರಯ ಕ್ಷಾಂತಯೇ. ವ್ಯಾಸತ್ರಯ ಅಂತ ಕರೆಸಿಕೊಳ್ಳುವಂತಹ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಈ ಗ್ರಂಥಗಳು ದೃಢತರಾನ್ ಮಧ್ವಾಚಾರ್ಯ ಶಾಸ್ತ್ರಾವಲಿ ರಕ್ಷಾನ್, ಮಧ್ವಾಚಾರ್ಯ ಶಾಸ್ತ್ರ ಸಮೂಹ ಅಥವಾ ಪರಂಪರೆ ಎಲ್ಲ ಶಾಸ್ತ್ರ ಸಮೂಹ ಏನಿದೆ ಎಲ್ಲದಕ್ಕೂ ಭದ್ರದ ಕೋಟೆಯಂತೆ ಇರುವಂತಹದ್ದು. ವಜ್ರಶಿಲಾಕೃತಾನ್ ಬಹುಮತಿ ಕೃತ್ವಾ ಪರೈರ್ದುಸ್ತರಾನ್,
ಯಾರೂ ಖಂಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತಹ ಗ್ರಂಥವನ್ನು ವ್ಯಾಸರಾಜರು ರಚನೆ ಮಾಡಿ ಪ್ರಾಯಚ್ಛನ್ ನಿಜಪಾದ ಯುಗ್ಮ ಸರಸೀಜ ಆಸಕ್ತ ನೃಣಾಂ ಮುದ ತಮ್ಮ ಪಾದಕಮಲದಲ್ಲಿ ಆಸಕ್ತರಾದಂತಹ ಸಜ್ಜನರಿಗೆ ಸಂತೋಷದಿಂದ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅಂತಹ ವ್ಯಾಸ ಮುನೀಶ್ವರರು ನನ್ನ ತಾಪತ್ರಯ ಕಳೆಯುವಲ್ಲಿ ನನ್ನ ಪಾಲಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮಧ್ವಭಕ್ತೋ ವ್ಯಾಸ ಶಿಷ್ಯ ಪೂರ್ಣ ಪ್ರಜ್ಞ ಮತಾನುಗಃ ವ್ಯಾಸರಾಜ ಮುನಿಶ್ರೇಷ್ಠ ಪಾದುನ ಕೃಪಯಾ ಗುರುಹು. ಮಧ್ವಾಚಾರ್ಯರ ಭಕ್ತರು ಮತ್ತೆ ವೇದವ್ಯಾಸ ಶಿಷ್ಯರ ಪೂರ್ಣ ಪ್ರಜ್ಞಾಚಾರ್ಯರ ಮತಾನುಗರು ಅಂತ ವ್ಯಾಸರಾಜ ಮುನಿಶ್ರೇಷ್ಠರು ನನಗೆ ನನ್ನನ್ನ ಕೃಪೆಯಿಂದ ಕಾಪಾಡಲಿ. ಮುಂದೆ ಹೇಳ್ತಾರೆ, ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಚತೆ ಸರ್ವ ದುಃಖೇಭ್ಯಸ್ತದಂತರ್ಯಾಮಿಣೋ ಬಲಾತ್. ಕೇವಲ ವ್ಯಾಸರಾಜ 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 ಅಂತ ನಾಮಸ್ಮರಣೆ ಮಾಡಿದರೂ ಸಾಕು. ಮಂತ್ರ ಜಪ ಉಪದೇಶ ಪಡೆಯುವುದೆಲ್ಲ ಒಂದು ಕಡೆಗಿರಲಿ, ಕೇವಲ ನಾಮಸ್ಮರಣೆ ಮಾಡಿದರೂ ಕೂಡ ಎಲ್ಲ ದುಃಖಗಳಿಂದ ನಾವು ಪಾರಾಗ್ತೇವೆ. ಇದಕ್ಕೆ ತದಂತರ್ಯಾಮಿಣೋ ಬಲಾತ್, ಆ ವ್ಯಾಸರಾಜರ ಒಳಗಿರುವಂಥ ಅಂತರ್ಯಾಮಿ ಭಗವಂತ ಅವನ ಒಂದು ಅನುಗ್ರಹದಿಂದ, ಅನುಗ್ರಹ ಬಲದಿಂದ ಎಲ್ಲ ಪಾಪಗಳು, ಎಲ್ಲ ದುಃಖಗಳು ಪರಿಹಾರವಾಗ್ತಾ ಇವೆ. ಸ್ತುವನ್ನನೇನ ಮಂತ್ರೇಣ ವ್ಯಾಸರಾಜಾಯ ಧೀಮತೆ ಅಭಿಷೇಕಾರ್ಚನಾದೀನ್ಯ ಕುರುತೆ ಸಹಿ ಭಕ್ತಿಭಾಗ್. ಅಭಿಷೇಕಾರ್ಚನಾದೀನ್ಯ ಕುರುತೆ ಸಹಿ ಮುಕ್ತಿಭಾಗ್. ಈ ಸ್ತೋತ್ರವನ್ನು ಹೇಳಿಕೊಂಡು ವ್ಯಾಸರಾಜರ ಆ ಒಂದು ವೃಂದಾವನಕ್ಕೆ ಅಭಿಷೇಕ ಅರ್ಚನೆಗಳನ್ನು ಯಾರು ಮಾಡ್ತಾರೋ, ಅಥವಾ ಆ ನೇರವಾಗಿ ಮಾಡಬೇಕಂತನೇ ಏನಿಲ್ಲ, ನಾವು ಅದರಲ್ಲಿ ಸ್ವಲ್ಪವಾದ ಪಾಲ್ಗೊಂಡ್ರೆ, ನಮ್ಮ ಒಂದು ದ್ರವ್ಯ ಅಂತ ಏನಾದ್ರು ಸ್ವಲ್ಪ ಕೊಟ್ಟು ನಮ್ಮ ಮೂಲಕ ಒಂದು ಆ ಅಭಿಷೇಕದ ಸೇವೆ ನಡೆಸಿದರೂ ಕೂಡ, ಅಭಿಷೇಕ ಒಂದೇ ಅಲ್ಲ, ಅಭಿಷೇಕ ಆಗ್ಬೋದು, ಪುಷ್ಪ, ತುಳಸಿ, ನಮ್ಮಿಂದ ಏನು ಆಗುತ್ತೋ ಅದರಿಂದ ಆ ಪೂಜೆಗೆ ಬೇಕಾದಂತಹ ಏನಾದರೂ ಸಾಧನಗಳನ್ನು, ದ್ರವ್ಯಗಳನ್ನು ಕೊಟ್ಟಿದ್ದೆ ಆದಲ್ಲಿ ಅಷ್ಟರಿಂದನೂ ಕೂಡ ಆ ಆ ಭಕ್ತನಾದವನು ಭಕ್ತಿಯನ್ನು ಹೊಂದ್ತಾ ಇದ್ದಾನೆ, ಮುಂದೆ ಮುಕ್ತಿಯನ್ನು ಪಡಿತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಜಪ ಮಾಡುವವರಿಗೂ ಅವಕಾಶ ಇದೆ, ಇಲ್ಲ ಕೇವಲ ನಮ್ಗೆ ಜಪ ಬರ್ತಾ ಇಲ್ಲ ಅಂದ್ರೆ ನಾಮ ಮಾತ್ರ ಸಂಕೀರ್ತನೆಗೂ ಅವಕಾಶ ಇದೆ. ಅಥವಾ ಈ ಈ ಜಪಕ್ಕೆ ಮುಖ್ಯವಾಗಿ ವೇದಾಧಿಕಾರಿಗಳಾಗಬೇಕು. ವೇದಾಧಿಕಾರ ಇಲ್ಲ ಅಂತ ಅಂದ್ಕೊಂಡ್ರೆ ನಾವು ಶೂದ್ರರೇ ಇದ್ದೀವಪ್ಪ, ನಮಗೆ ಅಂತಹ ಮಂತ್ರಗಳ ಅಧಿಕಾರ ಇಲ್ಲ ಅಂತಂದಾಗಲೂ ಕೂಡ ಕೇವಲ ನಾಮಸ್ಮರಣೆ ಮಾಡಿ. ಯಾಕೆಂದ್ರೆ ವ್ಯಾಸರಾಜರ ಅವರ ಅನುಗ್ರಹ ಮಾಡೋದು, ನಾನು ಬ್ರಾಹ್ಮಣರಿಗೆ ಮಾಡ್ತೇನೆ, ಮಾಧ್ವರಿಗೆ ಮಾಡ್ತೇನೆ ಅಂತ ಬೋರ್ಡ್ ಹಾಕು. ಅಂದ್ರೆ ಮಾಧ್ವರಿಗೆ ಮಾಡ್ತಾರೆ, ಹೌದು, ಸಜ್ಜನರಿಗೆ ಮಾಡೋದವರು, ಆದರೆ ನಾನು ಬ್ರಾಹ್ಮಣರಿಗೆ ಮತ್ತೆ ಮಾಡೋದು, ಇನ್ನೊಬ್ಬರಿಗೆ ಅಲ್ಲ ಅಂತಲ್ಲ. ಸಜ್ಜನರು ಎಲ್ಲೇ ಇದ್ರೂ ಕೂಡ ಅವರನ್ನ ಉದ್ಧಾರ ಮಾಡ್ತೇನೆ ಅಂತನ್ನುವಂಥದ್ದು ವ್ಯಾಸರಾಜರ ಒಂದು ಸಂಕಲ್ಪ. ಆದ್ರಿಂದ ಕೇವಲ ನಾಮಸ್ಮರಣೆ ಮಾಡಿದರೂ ಕೂಡ ಆಯ್ತು, ಇಲ್ಲ ಕೇವಲ ಅವರ ಭಕ್ತಿಯಿಂದ ಅವರಿಗೆ ಏನೋ ಒಂದು ಸೇವೆ ಅಂತ ಮಾಡಿದರೂ ಆಯ್ತು, ಅಥವಾ ದೈಹಿಕವಾಗಿ ಏನೋ ಸೇವೆ ಮಾಡೋದು, ಈ ರೀತಿ ಆದರೂ ಆಯ್ತು. ಅಂತೂ ಯಾವುದೇ ರೀತಿಯಲ್ಲಿ ಸೇವೆ ಮಾಡಿದರೂ ಕೂಡ ಅನುಗ್ರಹ ಅಂತೂ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಗುರುಭಕ್ತಿಯ ಭವೇದ್ ವಿಷ್ಣು ಭಕ್ತಿರವ್ಯಭಿಚಾರಿಣಿ ತಯಾ ಸರ್ವಂ ಲಭೇದ್ ಧೀಮಾನ್ ತಸ್ಮಾತ್ ಏತತ್ ಸದಾ ಪಠೇತ್. ಗುರುಭಕ್ತಿಯಿಂದ ವಿಷ್ಣು ಭಕ್ತಿ, ಅವ್ಯಭಿಚಾರಿಣಿ ವಿಷ್ಣು ಭಕ್ತಿ, ಅದು ಯಾವುದೇ ರೀತಿಯ ಅಲ್ಲಿ ಮೋಸವಿಲ್ಲ, ಶುದ್ಧವಾದ ವಿಷ್ಣು ಭಕ್ತಿ ಅಂತನ್ನುವಂಥದ್ದು ಬರ್ತಾ ಇದೆ. ಶುದ್ಧವಾದ ಗುರುಭಕ್ತಿ ಮಾಡಿದ್ದೆ ಆದಲ್ಲಿ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯಿ ಅಂತ ಹೇಳಿದಂತೆ ಒಳ್ಳೆ ಗುರುಗಳ ಮೇಲೆ ಮಾಡುವಂತಹ ಭಕ್ತಿ ಮುಂದೆ ಆ ವಿಷ್ಣುವಿನಲ್ಲಿ, ವಿಷ್ಣು ಭಕ್ತಿಯಲ್ಲಿ ಪರ್ಯವಸಾನಗೊಳ್ಳಬೇಕು. ಆ ರೀತಿ ಆಗ್ತಾ ಇದೆ. ಆದ್ರಿಂದ ತಯಾ ಸರ್ವಂ ಲಭೇತ್ ಧೀಮಾನ್ ತಸ್ಮಾದಿತ ಸದಾ ಪಠೇತ್. ಹೀಗೆ ವ್ಯಾಸರಾಜ ಈ ಸ್ತೋತ್ರವನ್ನು ಅರ್ಥಚಿಂತನೆ ಮಾಡ್ತಾ ಯಾರು ಪಠನೆ ಮಾಡ್ತಾರೆ, ಗುರುಭಕ್ತಿ ಅದರೊಂದಿಗೆ ಹರಿಭಕ್ತಿಯು ಬರ್ತಾ ಇದೆ. ಮುಂದೆ ನ್ಯಾಯಚಂದ್ರಿಕೆಯಾಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥ ವಿಧುಂ ಭಜೆ. ಅವರ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಕೃತಿಯನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ವ್ಯಾಸತೀರ್ಥರು ಚಂದ್ರನಂತೆ ಇದ್ದಾರೆ. ಚಂದ್ರನಲ್ಲಿ ಏನಿದೆ? ಚಂದ್ರಿಕಾ, ಬೆಳದಿಂಗಳಿದೆ. ಆಮೇಲೆ ಅಮೃತ ಕಲೆ, ಅಮೃತ ಕಲಾನಿಧಿ ಯಾರು? ಚಂದ್ರ. ಮತ್ತೆ ತರ್ಕೋಡು ತಾಂಡವ ಕೃತಿಂ, ಆ ಬೆಳದಿಂಗಳಿದೆ, ಪೂರ್ಣ ಚಂದ್ರನಂತೆ ಇದ್ದಾರೆ. ಆ ನಕ್ಷತ್ರಗಳೆಲ್ಲ ಸುತ್ತ ಇದು ಸೇವೆ ಮಾಡ್ತಾ ಇವೆ ಚಂದ್ರನಿಗೆ. ಹಾಗೆ ಇರುವಂತಹ ತರ್ಕತಾಂಡವ, ಹೀಗೆ ಇರುವಂತಹ ವ್ಯಾಸರಾಜರೆಂಬಂತಹ ಆ ಚಂದ್ರನನ್ನು ನಾನು ಭಜಿಸುತ್ತೇನೆ, ಸೇವಿಸುತ್ತೇನೆ ಅಂತ ಹೇಳಿ ವಿಜೇಂದ್ರ ತೀರ್ಥರು ಈ ಸ್ತೋತ್ರದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಮುಂದೆ ಇನ್ನೂ ವಿಜೇಂದ್ರ ತೀರ್ಥ ಅನೇಕ ಸ್ತೋತ್ರ ಮಾಡಿದ್ದಾರೆ. ಅವರ ನಯಮಂಜರಿ ಅನ್ನೋ ಗ್ರಂಥದಲ್ಲಿ ಶ್ರೀಮದ್ ವ್ಯಾಸ ಯತೀಂದ್ರಾಯ ವೈಷ್ಣವೇ ಇಂದೀವರೇಂದವೇ ಮತ್ತ ದುರ್ವಾದಿ ಮಾತಂಗ ಮೃಗೇಂದ್ರಾಯ ನಮೋ ನಮಃ. ಶ್ರೀಮದ್ ವ್ಯಾಸ ಯತೀಂದ್ರಯ ವೈಷ್ಣವೇಂದೀವರೇಂದವೇ. ಆ ವೈಷ್ಣವರೆಂಬಂತಹ ನೈದಿಲೆಗಳನ್ನು ಅರಳಿಸುವಲ್ಲಿ ಒಳ್ಳೆ ಚಂದ್ರನಂತೆ ಇರುವಂಥವ್ರು. ಚಂದ್ರನ ಬೆಳಕಿಗೆ ನೈದಿಲೆಗಳು ಅರಳುತ್ತೆ, ಸೂರ್ಯನ ಬೆಳಕಿಗೆ ತಾವರೆ ಅರಳುತ್ತೆ. ಹೇಗೋ ಈ ಸಜ್ಜನರು ನಾವು ನೈದಿಲಿಯಂತೆ ಇದ್ದರೆ
ಅದಕ್ಕೆ ಚಂದ್ರನಂತೆ ಇದ್ದು ನಮ್ಮನ್ನು ಅರಳಿಸ್ತಾ ಇರುವವರು ವ್ಯಾಸರಾಜರು. ಅದನ್ನೇ ಪುರಂದರದಾಸರು ಹೇಳ್ತಾರೆ, ವೈಷ್ಣವ ಕಮಲ ಸೂರ್ಯ ವೈಷ್ಣವ ಕುಮುದ ಚಂದ್ರ ವೈಷ್ಣವ ಕುಲೋತ್ಕೃಷ್ಟ ವೈಷ್ಣವ ವಿಶಿಷ್ಟ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತ ದುರ್ವಾದಿ ಮಾತಂಗ ಮೃಗೇಂದ್ರಾಯ ನಮೋ ನಮಃ. ಯಾರು ದುರ್ವಾದಿಗಳು ಮದಿಸಿದ ಆನೆಯಂತೆ ಬಂದ್ರೆ ಅದಕ್ಕೆ ಸಿಂಹದಂತೆ ಮೃಗರಾಜನಾದ ಸಿಂಹನಂತೆ ವ್ಯಾಸರಾಜರು ಬರ್ತಾ ಇದ್ದಾರೆ ಅಂತ. ಯೋ ವ್ಯಾಸ ಮುನಿದಾವಾಗ್ನಿ ಸಚ್ಛಾಸ್ತ್ರ ಮರುತಾಸಹ ತದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ. ಈ ಒಂದು ಶ್ಲೋಕವನ್ನು ಅನೇಕ ಗ್ರಂಥಗಳಲ್ಲಿ ಅವರು ಹೇಳ್ತಾರೆ. ಈ ನಯಮಂಜರಿಯಲ್ಲಿ ಮಾತ್ರ ಅಲ್ಲ, ಮತ್ತು ಇನ್ನು ಅನೇಕ ಗ್ರಂಥಗಳಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ. ಯೋ ವ್ಯಾಸಮುನಿ ದಾವಾಗ್ನಿ, ವ್ಯಾಸಮುನಿ ಎನ್ನುವಂಥ ದಾವಾಗ್ನಿ ಕಾಡ್ಗಿಚ್ಚು, ಕಾಡ್ಗಿಚ್ಚು ಚೆನ್ನಾಗಿ ಜ್ವಲಿಸುತ್ತೆ, ಉರಿಯುತ್ತೆ. ಯಾವಾಗ ಗಾಳಿಯ ಸಂಪರ್ಕ ಇದ್ದಾಗ, ಚೆನ್ನಾಗಿ ಗಾಳಿ ಬೀಸಿದ್ರೆ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಸಚ್ಛಾಸ್ತ್ರ ಮರುತಾಸ, ಸಚ್ಛಾಸ್ತ್ರವೆಂಬಂತಹ ಮರುತ್ತು ಅಥವಾ ಮಧ್ವಾಚಾರ್ಯರಿಂದ ಕೂಡಿಕೊಂಡು ತದಾಹ ಕುಮತಾರಣ್ಯಂ, ಎಲ್ಲ ಕುಮತವೆಂಬಂತಹ ಅರಣ್ಯವನ್ನ ಪೂರ್ಣ ಸುಟ್ಟು ಹಾಕಿದ್ದಾರೆ. ಅದನ್ನ ಆ ಬೆಂಕಿಯಂತೆ ಇರುವಂತವನ್ನ ಪ್ರಕಾಶಯತಮ, ಜ್ಞಾನಕ್ಕೋಸ್ಕರ ನಾನು ಆಶ್ರಯ ಮಾಡ್ತೇನೆ ಅಂತ ಹೇಳಿ ಅನೇಕ ಗ್ರಂಥಗಳಲ್ಲಿ ವಿಜೇಂದ್ರ ತೀರ್ಥರು ಸ್ತೋತ್ರ ಮಾಡ್ತಾರೆ. ಶ್ರುತ್ಯರ್ಥಸಾರ, ತತ್ವೋದಿತ ಟಿಪ್ಪಣಿ, ತುರಿಯ ಶಿವಖಂಡನ, ಹೀಗೆ ಅನೇಕ ಗ್ರಂಥಗಳಲ್ಲಿ ಸ್ತೋತ್ರ ಮಾಡಿದ್ದಾರೆ ಇದೇ ಈ ಶ್ಲೋಕದಿಂದ. ಮುಂದೆ ಶ್ರೀಮನ್ಮಧ್ವಮತಾಬ್ಧೀಂದುಂ ದುರ್ವಾದಿಫಣಿ ಪಕ್ಷಿಣಂ ಬ್ರಹ್ಮಣ್ಯಾಖ್ಯ ಮುನೇ ಶಿಷ್ಯಂ ವ್ಯಾಸದೇಶಿಕಮಾಶ್ರಯೇ. ಇನ್ನು ಅನೇಕ ಗ್ರಂಥಗಳಲ್ಲಿ ಹೀಗೆ ಸ್ತೋತ್ರ ಮಾಡ್ತಾರೆ. ಶ್ರೀಮನ್ಮಧ್ವಮತಾಬ್ಧೀಂದುಂ, ಮಧ್ವಮತಕ್ಕೆ, ಮಧ್ವಮತವೆಂಬಂತಹ ಸಮುದ್ರಕ್ಕೆ ಚಂದ್ರನಂತೆ ಇರುವಂತಹ, ಸಮುದ್ರವನ್ನು ಉಕ್ಕೇರಿಸುವಲ್ಲಿ ಚಂದ್ರನಂತೆ ಇರುವಂತಹ, ಮತ್ತು ದುರ್ವಾದಿ ಫಣಿ ಪಕ್ಷಿಣಂ, ದುರ್ವಾದಿ ಎಂಬಂತಹ ಫಣಿಯನ್ನ, ಸರ್ಪವನ್ನ, ಸರ್ಪಕ್ಕೆ ಇವರು ಪಕ್ಷಿಣಂ, ಪಕ್ಷಿಣಂ ಅಂದ್ರೆ ಗರುಡನಂತೆ ಇರುವಂತಹವರು. ಬ್ರಹ್ಮಣ್ಯಾಖ್ಯ ಮುನೇ ಶಿಷ್ಯಂ, ಬ್ರಹ್ಮಣ್ಯ ತೀರ್ಥರು ಎಂಬಂತಹ ಆ ಮುನಿಗಳ ಶಿಷ್ಯರಿವರು. ಅಂತಹ ವ್ಯಾಸ ಗುರುಗಳನ್ನು ನಾನು ಆಶ್ರಯ ಮಾಡ್ತೇನೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಚಕ್ರಮೀಮಾಂಸದಲ್ಲೂ ಕೂಡ ಶ್ಲೋಕ ಇದೆ, ಅದು ಪೂರ್ಣ ಶ್ಲೋಕವನ್ನ ಹೇಳ್ತಾ ಇಲ್ಲ. ಕುವಾದಿರಾಟ್ ಕುಂಜರ ಶೀರ್ಷಭೇದೆ ಹರಿಂಭಜೆ ವ್ಯಾಸ ಮುನಿಂ ಮುನೀಶಂ. ಹಿಂದೆ ಹೇಳಿದಂತೆ ಕುವಾದಿರಾಟ್ ಕುಂಜರ ಶೀರ್ಷಭೇದೆ, ಕುಂಜರ, ಆ ಕುವಾದಿಗಳೆಂಬಂತಹ ಆ ಕುಂಜರಗಳನ್ನ, ಆನೆಗಳನ್ನ ಭೇದನ ಮಾಡುವುದರಲ್ಲಿ, ಅವರ ಶೀರ್ಷ ಭೇದೆ, ಅವರ ಆ ಶಿರಸ್ಥಾನವನ್ನು ಭೇದ ಮಾಡುವುದರಲ್ಲಿ ಆ ಹರಿಂಭಜೆ, ಹರಿ ಅಂತಂದ್ರೆ ಆ ವ್ಯಾಘ್ರ ಅಥವಾ ಸಿಂಹವೂ ಆಗ್ಬೋದು, ಅಂತಹ ವ್ಯಾಸಮುನಿಗಳನ್ನು ನಾನು, ವ್ಯಾಸಮುನಿ ಮುನೀಶಂ, ವ್ಯಾಸಮುನಿಗಳು ಮುನೀಶರಾದ ವ್ಯಾಸರ ಮುನಿಯನ್ನು ನಾನು ಸೇವಿಸುತ್ತೇನೆ ಅಂತ ಹೇಳ್ತಾ, ಚಕ್ರಮೀಮಾಂಸೆಯಲ್ಲಿ ಬಂದ್ರೆ ಪೂರ್ಣಪ್ರಜ್ಞಾನ್ ಸದಾದೀನ್ ಮುನಿಕುಲ ತಿಲಕಾನ್ ವ್ಯಾಸಯೋಗೀಶವರ್ಯಾನ್. ವಿಷ್ಣು ಸ್ತುತಿಯ ವ್ಯಾಖ್ಯಾನ, ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಷ್ಣು ಸ್ತುತಿಗೆ ವಿಜೇಂದ್ರ ತೀರ್ಥರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಪೂರ್ಣಪ್ರಜ್ಞಾನ್ ಸ್ತದಾದೀನ್, ಪೂರ್ಣಪ್ರಜ್ಞರು ಪದ್ಮನಾಭ ತೀರ್ಥರು ಮೊದಲಾದ ಎಲ್ಲ ಗುರುಗಳನ್ನ, ಮುನಿಕುಲ ತಿಲಕಾನ್ ವ್ಯಾಸಯೋಗೀಶವರ್ಯಾನ್, ಮುನಿಕುಲ ತಿಲಕರಾದಂತಹ ವ್ಯಾಸಯೋಗೀಶವರ್ಯರನ್ನ ನಮಸ್ಕಾರ ಮಾಡಿ ಈ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರ ಸಂಸ್ಕೃತ ಗ್ರಂಥಗಳಲ್ಲಾದ್ರೆ, ಒಂದು ಕನ್ನಡದಲ್ಲಿ ಒಂದು ಕೀರ್ತನೆ ಕೂಡ ಮಾಡಿದ್ದಾರೆ. ಅನೇಕ ಕೀರ್ತನೆ ಮಾಡಿರಬಹುದು, ಇವತ್ತು ಒಂದು 3-4 ವಿಜೇಂದ್ರ ಮಾಡಿದಂತಹ ದಾಸ ಸಾಹಿತ್ಯ ಕೃತಿಗಳು ಸಿಗ್ತಾ ಇರುವಂತಹದ್ದು. ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯೋಗಿ ವ್ಯಾಸರಾಯರೆಂಬ ವಿಚಿತ್ರ ಮೇಘ ಬೇಗ ವಿಷ್ಣು ಪದವ ತೋರಿಸುತ್ತಾ ಬಂತಿದೆಕೋ. ಒಂದು ವಿಚಿತ್ರ ಮೇಘ ಇದು, ಸಾಮಾನ್ಯ ಮೇಘ ಅಲ್ಲ, ನೀವು ನೋಡಿದಂತಹ ಮೇಘ ಅಲ್ಲ, ಇದು ವಿಚಿತ್ರವಾದ ಮೇಘ. ಈ ವಿಷ್ಣು ಪದವ ತೋರಿಸುತ್ತಾ, ವಿಷ್ಣು ಪದನ ಆಕಾಶ ಅಥವಾ ನಮಗೆ ವಿಷ್ಣು ಪಾದವನ್ನು ತೋರಿಸ್ತಾ, ವಿಷ್ಣುವಿನ ಆ ಸ್ವರೂಪವನ್ನ, ವಿಷ್ಣುವಿನ ನಿಜವಾದ ಜ್ಞಾನವನ್ನು ಕೊಡ್ತಾ ಬಂದಿದೆ ನೋಡಿ. ಮಾಯಿಮತವೆಂಬ ತಾರಾಮಂಡಲ ಮುಸುಕುತ್ತ, ಆ ಮಾಯಿಮತ ತಾರಾಮಂಡಲದಂತೆ ಇದ್ರೆ ಅದನ್ನ ಕಾಣಿಸದಂತೆ ಮಾಡುವಂತಹ ಮುಸುಕು, ಅದನ್ನು ಮುಚ್ಚಿ ಹಾಕುವಂತಹ ಮೇಘದಂತೆ ಬಂದಿದ್ದಾರೆ. ವಾಯುಗತಿಯಂತೆ ಗಮಿಸುತ್ತಲಿ, ವಾಯುವೇಗದಂತೆ ಗಮನ ಮಾಡ್ತಾ ಇದ್ದಾರೆ. ಅಥವಾ ವಾಯುದೇವರ ಒಂದು ಅನುಗ್ರಹದಿಂದ ಆ ಒಂದು ವೇಗದಲ್ಲಿ ಆ ಮೇಘ, ವ್ಯಾಸರಾಜರೆಂಬಂಥ ಮೇಘ ಚಲಿಸ್ತಾ ಇದೆ. ಹೇಯ ಕಾಮಾದಿಗಳೆಂಬ ರಜವ ನಡಿಗಿಸುತ್ತಾ, ಹೇಯ ಕಾಮಕ್ರೋಧಾದಿಗಳೆಂಬಂತಹ ಎಲ್ಲ ದೋಷಗಳನ್ನ, ಆ ಧೂಳಿನ ಕಣವನ್ನೆಲ್ಲ ಅದು ಅಡಗಿಸುತ್ತಾ, ನಾಯಕ ನೃಪೇಂದ್ರನ ಆಜ್ಞೆ ಪಡೆದು, ಯಾರು ದೇವರ ಆಜ್ಞೆಯನ್ನೇ ಪಡೆದುಕೊಂಡು ಬಂದಿರುವಂತಹ ಮೇಘ ಇದು, ಬೇರೆ ಯಾರಿಂದಲೂ ಇದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಂಗಜನಯ್ಯನೇ ಪರನೆಂದು ಗುಡುಗುಡಿಸುತ್ತಾ, ಅಂಗಜ ಅಂತಂದ್ರೆ ಕಾಮ, ಮನ್ಮಥ, ಅವನ ಅಯ್ಯ, ಅವನ ಅಪ್ಪ, ಅವನೇ ಪರ, ಅವನೇ ಯಾರು ನಾರಾಯಣ, ಅವನೇ ಪರ, ಸರ್ವೋತ್ತಮ ಅಂತ ಗುಡುಗುಡಿಸುತ್ತಾ, ಗುಡುಗನ್ನ ಉಂಟು ಮಾಡ್ತಾ, ಕಂಗಳೆಂಬ ಮಿಂಚನೆ ನೆರಹಿ ಲೋಕದಿ, ಆ ಮಿಂಚನ್ನ ಹೇಗಿದು ಕಾರ್ಮೋಡ, ಅದರಿಂದ ಮಿಂಚು ಬರುತ್ತಲ್ಲ, ಹಾಗೆ ನಮ್ಮ ಹಿಂದೆ ಪರಿವ ಅಜ್ಞಾನ ಎಂಬ ಕತ್ತಲೆಯ ಭಂಗಿಸಿ, ತಮ್ಮ ಆ ಮಿಂಚಿನಿಂದ ಅಜ್ಞಾನವೆಂಬಂಥ ಕತ್ತಲೆಯನ್ನು ನಾಶ ಮಾಡಿ ಸುರಪಥವ ತೋರಿಸುತ್ತಾ, ನಾವು ಆ ಸುರರ, ದೇವತೆಗಳ ಆ ಮಾರ್ಗವನ್ನು ತೋರಿಸ್ತಾ, ನಮ್ಮ ಮಾರ್ಗ ಯಾವುದು ಅಂತ ತೋರಿಸಿಕೊಡ್ತಾ ಇದ್ದಾರೆ.
ಸಿರಿಯರಸನ ಸಮ್ಯಕ್ ಜ್ಞಾನವೆಂಬ ಪೈರಿಗೆ ಬೇರು ಬಿಡೆ ಹರಿಕಥೆ ಎಂಬ ಮಳೆಗರೆದು. ಆ ದೇವರ ಜ್ಞಾನ ನಮಗೆ ಚೆನ್ನಾಗಿ ಆಗಬೇಕು. ಆ ಒಂದು ಪೈರು, ಆ ಒಂದು ಸಸಿ ಏನಿದೆ, ಆ ಗಿಡಕ್ಕೆ ಹರಿಕಥೆ ಎಂಬಂತ ಮಳೆಯನ್ನು ಸುರಿಸಿ, ಅದು ನೇರ ಶಿಷ್ಯ ಮನವೆಂಬ ಕೆರೆಯ ತುಂಬಿಸಿ, ನಮ್ಮ ಈ ಮನಸ್ಸು ಶಿಷ್ಯರ ಮನಸ್ಸು ಅಂತೆನ್ನುವಂಥ ಕೆರೆಯನ್ನು ತುಂಬಿಸಿ, ಕೋಡಿ ಹರಿಸಿದ ವಿಜಯೇಂದ್ರನ ಗುರು, ಅಲ್ಲಿಂದ ಕೆರೆಯಿಂದ ಹರಿದು ಬಂದು ಆ ಪೈರು ಬೆಳಿಬೇಕು. ಹಾಗೆ ಆ ಜ್ಞಾನವೆಂಬಂಥ ಪೈರು ಬೆಳಿಬೇಕು. ಹೀಗೆ ವಿಜಯೇಂದ್ರನ ಗುರು, ಅವರ ಅಂಕಿತ ವಿಜಯೇಂದ್ರ, ವಿಜಯೇಂದ್ರ ರಾಮ, ಹೀಗೆಲ್ಲ ಅವರು ಅಂಕಿತವಂತದಲ್ಲಿ ರಚನೆ ಮಾಡಿದ್ದಾರೆ ಅಂತ ವಿಜಯೇಂದ್ರರ ತಮ್ಮ ಗುರು ಅಂತ ಹೇಳಿ ಸ್ತೋತ್ರ ಮಾಡ್ತಾ, ವ್ಯಾಸರಾಜರ ಮೇಲೆ ಅಪೂರ್ವವಾದ ಸ್ತೋತ್ರವನ್ನೆಲ್ಲ ವಿಜಯೇಂದ್ರ ತೀರ್ಥರು ಮಾಡಿದ್ದಾರೆ. ಸಾಕ್ಷಾತ್ ಶಿಷ್ಯರು ಮಾಡಿದ್ರಿಂದ ಅದಕ್ಕೆ ಮಹತ್ವ ಬಹಳ ಇದೆ. ಅವರು ಅನುಭವಿಸಿ ಸಾಧಿಸಿ ತೋರಿಸಿದಂತಹ ಸ್ತೋತ್ರಗಳಿವೆಲ್ಲ. ಹಾಗಾಗಿ ಆ ಈ ವ್ಯಾಸರಾಜರ ಆರಾಧನೆಯ ಸಂದರ್ಭದಲ್ಲಿ ಅವರ ಶಿಷ್ಯರಾದ ವಿಜೇಂದ್ರ ತೀರ್ಥರ ಪರಮಾಪ್ತ ಶಿಷ್ಯರು, ಅವರ ಶಿಷ್ಯರ ಒಂದು ಈ ಎಲ್ಲ ಕೃತಿಗಳ ಒಂದು ಅವಲೋಕನವನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ನೋಡುವುದಕ್ಕೆ ಅವಕಾಶ ಯಥಾಮತಿ ಇಲ್ಲಿ ಆಗಿದೆ. ಇದನ್ನ ಈ ಪ್ರವಚನ ಆಯೋಜಕರಾಗಿ ಶ್ರೀಯುತರಾದ ನಂದಗುಡಿ ನಾಗು ಶ್ರೀನಿವಾಸರಾವ್ ಅವರು ಆ ಇದನ್ನು ಆಗಬೇಕು ಅಂತ ಕೇಳಿಕೊಂಡ್ರು. ಅವರ ಒಂದು ಒತ್ತಾಸೆಯಿಂದಾಗಿ ನಾನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಗುಣಗಳಿದ್ದಲ್ಲಿ ಅದು ಎಲ್ಲ ನನ್ನ ಗುರುಗಳದ್ದು ಅಂತ ಹೇಳ್ತಾ, ದೋಷಗಳಿದ್ದಲ್ಲಿ ಅದೆಲ್ಲ ನನ್ನದು ಅಂತ ಹೇಳ್ಕೊಳ್ತಾ, ನಮ್ಮ ಗುರುಗಳಿಗೆ, ವಿದ್ಯೆ ಕೊಟ್ಟಂಥ ಗುರುಗಳಿಗೆ ಸಮಸ್ತರಿಗೂ ಕೂಡ ನನ್ನ ಅನಂತಾಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಣಮಸ್ತು.